ಹಾಗಲಕಾಯಿ. ನಿಮ್ಮ ಅಭಿಮಾನಿಗಳಿಗೊಂದು ಹಾಯ್. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಈರುಳ್ಳಿನೇ ಖಾಲಿ ಆಗ್ಬಿಟ್ಟೈತೆ. ತಮ್ಮ ಬ್ಯಾಕ್ ನ ಸೈಡ್ ಇಟ್ಟು ಫ್ರೆಂಡ್ಸ್ ನ ತೋರಿಸ್ತೀರಾ ಸ್ವಲ್ಪ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಕದ್ದು ಮುಚ್ಚಿ ನೋಡ್ಬೇಡ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನನಗ್ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ನೋಡಿ ಸೇಮ್ ಮಸಾಲೆ ದೋಸೆ ತರನೇ ಸುತ್ತಿ ಎತ್ಕೋಬಹುದು. ಬ್ಯೂಟಿಫುಲ್ ಆಗಿ ಕಾಣಿಸಿ ಏನಾಗ್ಬೇಕೀಗ ಅಂತ ಅನ್ಕೊಳ್ತೀನಿ. ಹಾಲಿಂದ ಬೆಣ್ಣೆಗೆ ಜಂಪ್ ಆದೆ, ಅದರಿಂದ ಈ ತರ ಎಫೆಕ್ಟ್ ಆಯ್ತು ಅಂತ ಗೊತ್ತಾಯ್ತು. ಕಡ್ದಿಂಗು ಬೆಣ್ಣೆ ಕಡಿಯೋದು. ಇನ್ನ ನನ್ನ ಲೈಫಲ್ಲಿ ನಾನು ಬೆಣ್ಣೆ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ಇದಕ್ಕೊಂದು ಬಾಕ್ಸ್ ಬೇಕು, ತೊಳ್ಕೊ ಬರ್ಬೇಕು. ಹಂಗ್ತೀನಿ ಹೊಗೆ ಹಾಕೋತೀನಿ. ನಿಜವಾದ ಬ್ಯೂಟಿಷಿಯನ್ ಅಂದ್ರೆ ನಾನೇ. ತಿನ್ನೋ ಐಟಮ್ ಆಗಿರೋ ನಾನು ಯಾವಾಗ್ಲೂ ತಿಂದಾಗ್ತಾ ಇದ್ದೆ. ನಿಂದು ಒಂದು ಬಾಲ. ನಾನ್ ಕೊಡೋ ಕಾಟಕ್ಕೆ ಶಿವ ತೊಟ್ಟಿಗೆ ಬೀಳಂಗಿತ್ತಿದ್ರೆ ಯಾವಾಗ್ಲೂ ಬೀಳ್ತಾ ಇತ್ತು. ಶಿವ ಏನಾಗಲ್ಲ ಬಿಡಿ ಫ್ರೆಂಡ್ಸ್, ಆಂಟಿಗಳೆಲ್ಲ ಹಂಗೆ ಹೋಗೋದು. ಇದ್ರ ಬಗ್ಗೆ ನೀನೇನ್ ಹೇಳ್ತೀಯಾ? ಇಲ್ಲಿ ಶೂಟಿಂಗ್ ಮಾಡಿದ್ರೆ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ಇವೆರಡಕ್ಕೆ ಆ ಸ್ಥಾನ ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದೀನಿ ಫ್ರೆಂಡ್ಸ್. ಚಿನ್ನದ ಬೆಲೆ ಆಗಿದೆ ಈರುಳ್ಳಿ. ನಮ್ಗೆ ಮೊಟ್ಟೆನೆ ಸಿಗಬೇಕು ಅಂದ್ರೆ ಈ ತರ ಉಲ್ಟಾ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನ್ ಸೂಪರ್ ಆಗಿದ್ದೀನಿ. ನೋಡಿ ಫ್ರೆಂಡ್ಸ್, ಚಿಕ್ಕ ಹುಡುಗಿ ತರ ರೆಡಿ ಆಗ್ಬಿಟ್ಟಿದ್ದೀನಿ. ಅಪರೂಪಕ್ಕೆ ಈ ತರ ರೆಡಿ ಆಗ್ಬೇಕು ಅಂತ ಅನ್ನಿಸ್ತು. ಇದಕ್ಕೆ ಬಳೆ ಮ್ಯಾಚ್ ಆಗಲ್ಲ. ಏನೇ ಆಗ್ಲಿ ನಾನು ಎಂತ ಮಾಡ್ರನ್ ಡ್ರೆಸ್ಸೇ ಹಾಕೊಳ್ಳಿ, ಇದು ಮಾಡ್ರನ್ ಅಲ್ಲ, ನಾರ್ಮಲ್ ಡ್ರೆಸ್ಸೇ. ಬಳೆ ಮಾತ್ರ ಬಿಚ್ಚಲ್ಲ, ಇದು ನನ್ನ ಫೇವ್ರೇಟ್. ಓಕೆ ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಯಾವಾರ? ಗುರುವಾರ. ಮಾಮೂಲಿ ಕೆಲಸಗಳಿರುತ್ತೆ. ಟಿಫನಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ರಾತ್ರಿ ಮಾಡಿದ ರೆಸಿಪೀಸ್ ಅಂತೂ ಶಿವ ಚಪ್ಪರ್ಸ್ಕೊಂಡು ತಿಂತೈತೆ. ಮೊದಲು ಟೇಸ್ಟ್ ಕೇಳ್ಬಿಡ್ಬೇಕು ಫ್ರೆಂಡ್ಸ್. ಹಾಗಲಕಾಯಿ ರೆಸಿಪಿ ಮಾಡಿದ್ನಲ್ಲ ನೆನ್ನೆದು, ಅದು ಜಮಾಯಿಸ್ತಿದ್ದಾರೆ ಬೆಳಗ್ಗೆ. ರಾತ್ರಿ ಸಾಂಬಾರ್ಗೆ ಅನ್ನ ಮಾಡಿ, ಅದೇ ಫ್ರೆಂಡ್ಸ್ ನಾವು ಮಾಡಿದ ಹಾಗಲಕಾಯಿ. ಝೂಮ್ ಸೂಪರ್ ಹಾಗಲಕಾಯಿ, ಸ್ಟಫಿಂಗ್ ಹಾಗಲಕಾಯಿ. 4 ಪೀಸ್ ಹಾಕೊಟ್ಟಿದ್ದೆ ಫ್ರೆಂಡ್ಸ್. ಚೆನ್ನಾಗೈತೆ ಅಂತ ಹಂಗಂಗೆ ತಿಂತಾ ಇದೆ. ಸ್ವಲ್ಪನೂ ಕಹಿ ಇಲ್ವಂತೆ. ಹೆಂಗೈತಪ್ಪೆ? ಇನ್ನು ಬೇಕಾ? ಸರಿ ಫ್ರೆಂಡ್ಸ್, ಅದೇನು ಅಂದ್ರೆ ಶಿವಾಗೆ ಬೇಗನೆ ಹಸುವಾಗ್ತೈತೆ ಅಂತ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಅನ್ನ ಮಾಡ್ಕೊಟ್ಬಿಟ್ಟೆ. ನಮ್ಗೆ ಸ್ಪೆಷಲ್ ಆಗಿ ನೆನೆ ರುಬ್ಬಿಟ್ಟಿರೋ ಹೆಸರುಕಾಳು ದೋಸೆ, ಪೆಸರಟ್ಟು ಮಾಡ್ಕೋಬೇಕು ಫ್ರೆಂಡ್ಸ್. ಪೆಸರಟ್ಟು ಚಟ್ನಿ ಸೂಪರ್ ಆಗಿರ್ತೈತೆ. ತುಂಬಾ ವರ್ಷಗಳಾಯ್ತು ತಿಂದು. ನನಗೋಸ್ಕರ ಅದನ್ನ ಮಾಡ್ಕೊಳ್ತಾ ಇದೀನಿ. ಮಧ್ಯಾಹ್ನಕ್ಕೆ ಶಿವಾಗೆ ಅದನ್ನೇನೆ ಫ್ರೆಂಡ್ಸ್. ಮಧ್ಯಾಹ್ನ ತನಕ ನಾನು ಅಡುಗೆ ಮನೆಗೆ ಹೋಗಲ್ಲ, ಸಂಜೆ ತನಕ ಈ ತರ ಇರುತ್ತೆ. ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಲಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇನ್ನೇನು ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. 2 ದಿನದಿಂದ ನಮ್ಮ ಟಾಮನ್ ತೋರಿಸಿಲ್ಲ, ಹಂಗಾರೆ ಟಾಮನ್ ನೋಡೋಣ ಬನ್ನಿ ಫ್ರೆಂಡ್ಸ್. ಅಂದ್ರೆ ನನಗೆ ಹುಷಾರಿಲ್ಲ ಅಂದ್ರೆ ನಾನು ಟಾಮ್ ಹತ್ರಕ್ಕೆ ಹೋಗೋದೇ ಇಲ್ಲ ಫ್ರೆಂಡ್ಸ್. ಅವನಿಗೂ ಅಂಟ್ಕೊಬಿಟ್ರೆ ಇದೊಂಥರ ವೈರಸ್ಸು. ವೈರಸ್ ಅಲ್ಲ. ಹಾಯ್ ಟಾಮ್. ನಿಮ್ಮ ಅಭಿಮಾನಿಗಳಿಗೊಂದು ಹಾಯ್. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹಂಗಿರುತ್ತೆ ಫ್ರೆಂಡ್ಸ್ ಅವನ ಹತ್ರ. ಹಾಯ್ ಟಾಮ್, ಬನ್ನಿ. ನೀನಿದ್ಯಾ ಇಲ್ಲ ಅಂತ ನೋಡ್ತಾನಪ್ಪಿ ಫಸ್ಟು. ನೀನಿಲ್ಲ ಅಂದ್ರೆ ಓಡೋಗ್ತಾನೆ, ನೀನಿದ್ರೆ ಇಲ್ಲೇ ಇರ್ತಾನೆ. ಹಂಗೆ ಫ್ರೆಂಡ್ಸ್, ಇವನು ಶಿವನ್ ಜಾಸ್ತಿ ಇಷ್ಟಪಡ್ತಾನೆ ನನಗಿಂತ ಹೇಳ್ಬೇಕಂದ್ರೆ. ಫ್ರೆಂಡ್ಸ್, ಕಾಮಿಡಿ ವಿಷಯ ಏನು ಅಂದರೆ, ಈಗ ನಾನು ಪೆಸರಟ್ಟು ಹೆಸರುಕಾಳು ದೋಸೆ ಮಾಡೋಕ್ಕೆ ಮೇಯ್ನು ಚಟ್ನಿ ಮಾಡ್ಕೋಬೇಕು. ಅದಕ್ಕೆ ಇದು ಶುಂಠಿ ಚಟ್ನಿ ಮಾಡ್ಕೋತಾರೆ. ಅದಕ್ಕೆ ಮೇನ್ ಈರುಳ್ಳಿ ಬೇಕು. ಈರುಳ್ಳಿನೇ ಖಾಲಿ ಆಗ್ಬಿಟ್ಟೈತೆ. ಈಗ ಶಿವನ್ ಕೇಳಿದ್ರೆ ಅಂಗಡಿಗೆ ಹೋಗಲ್ಲ, ಕೆಲ್ಸಕ್ಕೆ ಟೈಮ್ ಆಯ್ತು ಅಂತ ಓಡೋಗ್ಬಿಟ್ಟೈತೆ. ಓಕೆ ಫ್ರೆಂಡ್ಸ್, ನಾವೊಂದು ವೆರೈಟಿ ಚಟ್ನಿನ ಸೃಷ್ಟಿ ಮಾಡೋಣ ಇವತ್ತು. ನಾವೇ ತಯಾರು ಮಾಡೋಣ. ಈ ಚಟ್ನಿ ಹಿಂದೆ ಯಾರು ಮಾಡಿರಬಾರ್ದು, ಮುಂದೆ ಯಾರು ಟ್ರೈ ಮಾಡಿ ತಿನ್ನಬಾರ್ದು, ಆ ರೇಂಜಿಗೆ ಮಾಡೋಣ. ಓಕೆ ಬನ್ನಿ ಫ್ರೆಂಡ್ಸ್. ಇದು ಶುಂಠಿ ಚಟ್ನಿನೇ ದೋಸೆಗೆ ಸೂಟ್ ಆಗೋದು ಅಂತ ಹೇಳ್ತಾರೆ ಎಲ್ರು. ನಾನು ಟ್ರೈ ಮಾಡ್ದಂಗೆ ಆ ಚಟ್ನಿನೇ ಸೂಟ್ ಆಗೋದು. ಕಾಯಿ ಚಟ್ನಿ ಅವೆಲ್ಲ ಅಷ್ಟೊಂದು ಅಡ್ಜಸ್ಟ್ ಆಗಲ್ಲ, ಸಪ್ಪೆ ಅನಿಸ್ತೈತೆ. ಬನ್ನಿ ಫ್ರೆಂಡ್ಸ್, ಒಂದು ಚಟ್ನಿನ ಇವತ್ತು ಸೃಷ್ಟಿ ಮಾಡುವ ಕೆಲಸ ಮಾಡುವ. ತಮ್ಮ ಬ್ಯಾಕ್ ನ ಸೈಡ್ ಇಟ್ಟು ಫ್ರೆಂಡ್ಸ್ ನ ತೋರಿಸ್ತೀರಾ ಸ್ವಲ್ಪ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಅಂದ್ರೆ ಅಂಗ್ಲಕ್ ಕೊಟ್ರೆ ನನ್ನ ಇಷ್ಟ ನನ್ನ ಸ್ಟೈಲ್ ಅಂತನಾ? ತಾಮನ್ ಮಾತಾಡ್ಸಿಲ್ಲ ಅಂದ್ರೆ ವಿಡಿಯೋ ನೋಡಲ್ಲ, ತಾಮನ್ ತೋರಿಸಿಲ್ಲ ಅಂದ್ರೆ ವಿಡಿಯೋ ನೋಡಲ್ಲ ಅಂತೀರಾ ಫ್ರೆಂಡ್ಸ್. ಈ ತರ ಅನ್ರೆಸ್ಪೆಕ್ಟ್ ಮಾಡಿದ್ರೆ ಯಾರು ವಿಡಿಯೋ ಮಾಡ್ತಾರೆ? ಯಾಕೆ ನಿನಗೆ ಹೇಳ್ತಾರದು. ಹಿಂಗಿರುತ್ತೆ ಫ್ರೆಂಡ್ಸ್ ಅವ್ರ ಹತ್ರ. ಓಕೆ ಫ್ರೆಂಡ್ಸ್, ಕೆಲವೊಂದು ಐಟಮ್ಸ್ ಮನೇಲಿರೋಂಥವು ತಗೊಂಡಿದ್ದೀನಿ. ನೋಡುವ ಹೆಂಗ್ ಬರುತ್ತೆ ಏನೋ ಚಟ್ನಿ. ಈ ಚಟ್ನಿನ ತುಂಬಾ ವೆರೈಟೀಸ್ ಅಲ್ಲಿ ಮಾಡ್ತಾರೆ. ಇರೋ ಐಟಮ್ಸ್ ಅಲ್ಲಿ ಮಾಡೋಣ. ಯಾಕೆ ಟಾಮ್ ಡೈರೆಕ್ಟ್ ಆಗಿ ಮಾಡ್ಬೇಕಂದ್ರೆ
ಫೇಸ್ ಟು ಫೇಸ್ ನೋಡು, ಕತ್ತು ಮುಚ್ಚಿ ನೋಡ್ಬೇಡ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ತಾಮ ಯಾವಾಗ್ಲೂ ಯಾಕೆ ಮಲಗಿರ್ತಾನೆ ಅಂದ್ರೆ ಫ್ರೆಂಡ್ಸ್, ಅವನ ಹತ್ರಕ್ಕೆ ಊಟ ತಗೊಂಡೋಗಿ ಕೊಡ್ತೀವಿ, ಮಸಾಜ್ ಮಾಡ್ತೀವಿ, ವಾಕಿಂಗ್ ಶಿವಕುಮಾರ್ ಕರ್ಕೊಂಡು ಹೋಗುತ್ತೆ. ಇನ್ನೇನ್ ಬೇಕು? ಅವ್ನು ಓಡಾಡುವ ಅವಶ್ಯಕತೆನೇ ಇಲ್ಲ. ನಾನೇನಾದ್ರೂ ನರ್ಸರಿ ಸುತ್ತಕ್ಕೆ ಹೋದಾಗ ಮಾತ್ರ ಓಡಾಡಕ್ ಬರ್ತಾನೆ ಅಷ್ಟೇ. ಈಗ ಒಂದ್ ಸ್ವಲ್ಪ ಇಲ್ಲಿ ಇರ್ತಾನೆ, ನಿದ್ದೆಗಿದ್ದೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗ್ಬಿಡ್ತಾನೆ ಶಿವ ಜೊತೆ. ಆಮೇಲೆ ಸಂಜೆ ಬರ್ತಾನೆ ಮನೆಗೆ. ನಮ್ ಕೆಲಸ ಮಾಡತ್ರನೇ ಇರ್ತಾನೆ ಅಷ್ಟೇ. ಅವನು ಕೆಲಸ ಮಾಡತ್ರ ಸೇಮ್ ಹಿಂಗೆ ಮಲಗಿರ್ತಾನೆ, ಬೇರೆ ಏನಿಲ್ಲ. ಹೆಲ್ಪ್ ಮಾಡೋ ಅದು ಇದು ಏನಿಲ್ಲ. ಅವನ ಜೀವನದಲ್ಲಿ ಯಾರಿಗೂ ಹೆಲ್ಪ್ ಮಾಡಲ್ಲ, ಸಪೋರ್ಟು ಮಾಡಲ್ಲ. ಡೋಂಟ್ ಕೇರ್ ಅಂದ್ರೆ ಟಾಮು, ಟಾಮು ಅಂದ್ರೆ ಡೋಂಟ್ ಕೇರ್. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಟಾಮ್. ಟಾಮ್ 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 ಕುಮಾರ್. ಫ್ರೆಂಡ್ಸ್, ಏನೋ ಸೌಂಡು ಅಂತ ಕೇಳಿಸ್ತಿದ್ಯಾ ನಿಮ್ಗೆ? ಅದು ಮೋಟರ್ ಆನ್ ಮಾಡಿರೋದು, ನೀರ್ ಹಾಕ್ತಾರಲ್ಲ, ಅದು ಮೋಟರ್ ಸೌಂಡು. ಸೊ ಸ್ವಲ್ಪ ಹೊತ್ತು ಹಂಗೆ ಇರುತ್ತೆ. ಸ್ವಲ್ಪ ಹೊತ್ತಲ್ಲ, ಒಂದ್ 3 ಅವರ್ ನೀರ್ ಹಾಕೋದಕ್ಕೆ ಸೌಂಡ್ ಹಂಗೆ ಇರುತ್ತೆ ಫ್ರೆಂಡ್ಸ್. ಆರ್ ಯು ಎಕ್ಸೈಟೆಡ್ ಟಾಮು ಪೆಸರಟ್ ತಿನ್ನಕ್ಕೆ? ನೋ ಫ್ರೆಂಡ್ಸ್, ನೀವು ಅಬ್ಸರ್ವ್ ಮಾಡಿ, ಟಾಮುಗೆ ಯಾಕೆ ನಾನು ವಿಡಿಯೋದಲ್ಲಿ ಊಟ ಹಾಕಲ್ಲ ಅಂದ್ರೆ, ನಾನು ಎಷ್ಟು ಸಲ ವಿಡಿಯೋ ಹಾಕಿದ್ರೆ ಅವ್ನು ವಿಡಿಯೋ ಮಾಡ್ಬೇಕಾದ್ರೆ ಊಟ ಮಾಡಲ್ಲ. ನೀವು ಅಬ್ಸರ್ವ್ ಮಾಡಿದೀರಾ? ಆಮೇಲೆ ತಿಂತಾನೆ. ಅದಕ್ಕೆ ಅವ್ನು ಊಟ ಮಾಡ್ಬೇಕಾದ್ರೆ ಅವ್ನು ವಿಡಿಯೋ ಮಾಡಲ್ಲ. ನನಗ್ ಸಿಟ್ಟಾದ್ರೆ ಹೊಡೆದೇ ಬಿಡ್ತೀನಿ. ಅವ್ನ ಮೈಂಡ್ ವಾಸ್ ಈಗ ಆರಾಮಾಗಿ ತಣ್ಣಗ್ ಮಲಗಿದ್ದೆ, ಏನಕಾರ ಬಂದು ಇಲ್ಲಿ ಕುತ್ಕೊಂಡ್ಲೋ ಬಡ ಬಡ ಬಡ್ಕೊಳಕ್ಕೆ ಅಂತ ಅನ್ಕೊಂಡು ಹೋಗ್ತಾವನೆ ಫ್ರೆಂಡ್ಸ್. ಇಷ್ಟೇ. ಜಾಸ್ತಿ ಮಾತಾಡಿದ್ರೆ ಹೋಗ್ತಾ ಇರ್ತಾನೆ. ಟಾಮ್ ಬಾ, ಮಾತಾಡಲ್ಲ. ಟಾಮ್ ಟಾಮ್ ಟಾಮು ಹೋದ್ರೆ ಹೋಗ್ಲಿ ಬಿಡಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಐಟಮ್ಸ್ ಬೇಕು, ರೆಡಿ ಮಾಡ್ಕೊಂಡು ದೋಸೆ ಹಾಕೊಂಡು ಹೊಟ್ಟೆ ತುಂಬಾ ತಿನ್ಬಿಟ್ಟು ಅಷ್ಟೇ ಜೀವನ. ಫ್ರೆಂಡ್ಸ್, ನಾನು 2 ಜನ ಡಿಸೈನ್ ಜಡ್ ಹಾಕೊಳ್ತೀನಲ್ಲ, ಇಲ್ಲಿ ಎಣ್ಣದು ಸುತ್ತಬಿಟ್ಟು ಹಂಗ ಹಾಕೊಂಡ್ರೆ ನನಗೆ ಸೂಪರ್ ಆಗಿ ಕಾಣಿಸ್ತೈತೆ. ಟಿಕ್ ಟಾಕ್ಸ್ ಎಲ್ಲ ಅದು ಹಾಳಾಗ್ಬಿಟ್ಟಿತ್ತು ಫ್ರೆಂಡ್ಸ್. ಟಿಕ್ ಟಾಕ್ ಕೆಲವೊಂದು ಟೈಮು ಅಂದ್ರೆ ನಾನು ಜಾಸ್ತಿ ಕ್ವಾಲಿಟಿ ಇರೋ ತಗೊಳಲ್ಲ. 20 ರೂಪಾಯಿ 30 ರೂಪಾಯಿ ಶೀಟ್ ತಗೊಳ್ತೀನಿ. ಅವಷ್ಟೊಂದು ಕ್ವಾಲಿಟಿ ಇರಲ್ಲ. ಅವು ಸ್ವಲ್ಪ ದಿನ ಆದ್ಮೇಲೆ ಟಿಕ್ ಟಾಕ್ಗೆನೆ ಕೂದಲೆಲ್ಲ ಸುತ್ಕೊಬಿಡ್ತೈತೆ, ಬಿಚ್ಚಬೇಕಾರೆ ತಲೆ ಕೂದಲೆಲ್ಲ ಬಂದ್ಬಿಡ್ತೈತೆ. ಅವಾಗ ನಾನು ಬಿಸಾಕ್ಬಿಡ್ತೀನಿ. ಅದೇನು ಯೂಸ್ ಆಗಲ್ಲ. ಸುಮ್ಮನೆ ಡೈಲಿ ಹಾಕೊಂಡ್ರು ತಲೆನೋವು ಕಿತ್ತಿ ತಲೆ ಕೂದಲೆಲ್ಲ ವೇಸ್ಟ್ ಆಗ್ಬಿಡ್ತೈತೆ ಅಂದ್ಬಿಟ್ಟು ಒಂದೊಂದೇ ಹತ್ರ ಆಗ್ತಾ ಬಿಸಾಕ್ಬಿಡ್ತೀನಿ. ಹೊಸ ಟಿಕ್ ಟಾಕ್ಸ್ ತಗೋಬೇಕು, ಆಮೇಲೆ ಹೊಸ ಡಿಸೈನ್ ಜಡ್ ಹಾಕೊಳಕ್ಕಾಗೋದು. ಈಗ ಹಾಕೊಳಕ್ಕಾಗಲ್ಲ. ನೋಡುವ, ಸಂಜೆ ಮೇಲೆ ಶಿವಕುಮಾರ್ ಶಾಪಿಂಗ್ ಕರ್ಕೊಂಡು ಹೋಗೋ ಪ್ಲಾನ್ ಮಾಡ್ತೀನಿ. ಓನ್ಲಿ 20 ರೂಪಾಯಿ ಅಷ್ಟೇ ಶಾಪಿಂಗ್ ನಂದು. ಟಿಕ್ ಟಾಕ್ಸು ಆದ್ರೆ ಅನ್ಕೊಂಡು ಹೋಗೋದು 20 ರೂಪಾಯಿ, ಅಲ್ಲಿ ಖರ್ಚಾಗೋದು 100 ರೂಪಾಯಿ. ಅದಕ್ಕೆ ಶಿವಕುಮಾರ್ ನಾನು ಕರ್ಕೊಂಡು ಹೋಗಲ್ಲ. ಹೆಂಗ್ ಬರುತ್ತೋ ಏನೋ. ಈರುಳ್ಳಿನೇ ಮೇನ್ ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟು. ನೋಡೋಣ ಫ್ರೆಂಡ್ಸ್. ಇವಿಷ್ಟ ಐಟಮ್ ತಗೊಂಡಿದ್ದೀನಿ: ಟೊಮೊಟೊ, ಕರಿಬೇವು, ಒಣಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಉರ್ಗಡ್ಲೆ ಮತ್ತೆ ಕೊತ್ತಂಬರಿ. ಉದ್ದಿನ ಬೇಳೆ, ಕಡಲೆ ಬೇಳೆ ತಗೋಬೇಕು, ಈರುಳ್ಳಿ ತಗೋಬೇಕು ಫ್ರೆಂಡ್ಸ್. ಯಾರ ಟ್ರೈ ಮಾಡಿದ್ರೆ. ಬಾಂಡೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಬಜ್ಜಿ ಬೋಂಡ ಎಣ್ಣೆ ಫ್ರೆಂಡ್ಸ್, ಅದು ಖಾಲಿ ಮಾಡ್ತಾ ಬಂದಿದ್ದೀನಿ. ಇನ್ನೊಂದೆರಡು ದಿನ ಖಾಲಿ ಆಗ್ಬಿಡುತ್ತೆ. ಆಮೇಲೆ ಬೆಳ್ಳುಳ್ಳಿ ಶುಂಠಿ ಹಾಕೊಳ್ತಾ ಇದ್ದೀನಿ. ಹಿಂದೆನೇ ಒಣಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ. ಮಿಸ್ ಮಾಡಿದೆ ಬ್ಯಾಡಗೆ ಮೆಣಸಿನಕಾಯಿ ಒಂದೆರಡು ಹಾಕೊಳ್ಳಿ ಫ್ರೆಂಡ್ಸ್, ಕಲರ್ ಸೂಪರಾಗಿ ಬರುತ್ತೆ. ನಾನು ಬ್ಯಾಡಗೆ ಮೆಣಸಿನಕಾಯಿ ತರೋದಿಲ್ಲ, ಬಳಸೋದಿಲ್ಲ. ಇನ್ಮೇಲೆ ಬಳಸಬೇಕು. ಆಮೇಲೆ ಟೊಮೊಟೊ, ಉರ್ಗಡ್ಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಕೆಂಪು ಚಟ್ನಿ ಮಾಡ್ತಾರಲ್ಲ, ಸೇಮ್ ಅದೇ ಥರನೇ. ಸ್ವಲ್ಪ ಜೀರಿಗೆನ ಹಾಕೋಬೇಕು. ಮೆಣಸು ಮಾತ್ರ ಹಾಕೊಳ್ತಾಯಿಲ್ಲ ಫ್ರೆಂಡ್ಸ್, ಖಾರ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು. ಟೊಮೊಟೊ ಸಾಫ್ಟ್ ಆದಮೇಲೆ ಕರಿಬೇವು ಹಾಕೊಳ್ತಾ ಇದ್ದೀನಿ. ಕರಿಬೇವು ಜಸ್ಟ್ ಆಪ್ಷನಲ್ಲು. ನನ್ನ ಮನೆ ಹತ್ರ ಫ್ರೀಯಾಗಿ ಸಿಗ್ತಾ ಇದೆಯಲ್ಲ ಅಂದ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಆಮೇಲೆ ಸ್ಟವ್ ಆಫ್ ಮಾಡ್ಕೊಂಡು ಕೊತ್ತಂಬರಿ ಹಾಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಂಡ್ರೆ ಚಟ್ನಿ ರೆಡಿ. ಒಗ್ಗರಣೆ ಏನು ಹಾಕೊಳ್ಳಲ್ಲ. ಪೆಸರಟ್ಟಿಗೆ ರುಬ್ಬಿಟ್ಟಿದ್ನಲ್ಲ ರಾತ್ರಿನೇ, ಉಪ್ಪು ಹಾಕಿರಲಿಲ್ಲ. ಈಗ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ದೋಸೆ ಹಾಕ್ಕೊಳ್ತೀವಲ್ಲ, ದೋಸೆ ಬಟರ್ ಥರ ರೆಡಿ ಮಾಡ್ಕೊಂಡ್ರೆ ಸಾಕು. ಹೆಂಚು ಮೇಲೆ ಹಾಕ್ಕೋಬೇಕು, ತವ ಮೇಲೆ ಬರಲ್ಲ. ಅದಕ್ಕೋಸ್ಕರ ಈರುಳ್ಳಿನಲ್ಲಿ ಸ್ವಲ್ಪ ಮೇಲೆಲ್ಲ ಒರೆಸ್ಕೊಂಡೆ, ನೀಟಾಗಿ ಹೋಗುತ್ತೆ ಅಂತ. ಸ್ವಲ್ಪ ಈರುಳ್ಳಿ ಇತ್ತು, ಹೆಂಗೋ ನನ್ನ ಅದೃಷ್ಟಕ್ಕೆ. ಈರುಳ್ಳಿ ಇಲ್ಲ ಅಂದಿದ್ರೆ ಇವತ್ತು ಪೆಸರಟ್ಟು ಹಾಕ್ತಾ ಇರಲಿಲ್ಲ. ಆಮೇಲೆ ದೋಸೆ ಇಡ್ತಾರನೆ, ಎಷ್ಟು ತೆಳ್ಳಗೆ ಬೇಕಾದರೂ ಹಾಕೋಬೋದು. ಸ್ವಲ್ಪ ಮಂದಕ್ಕೆ ಹಾಕ್ಕೊಂಡು ಅದ್ರ ಮೇಲೆ ಈರುಳ್ಳಿ ಹಚ್ಕೊಂಡಿರೋ ಸಣ್ಣ ಸಣ್ಣ ಈರುಳ್ಳಿ ಹಾಕೊಂಡ್ರು ಸೂಪರಾಗಿ ಬರುತ್ತೆ. ನಮ್ಮ ಮನೇಲಿ ಈರುಳ್ಳಿ ಇಲ್ವಲ್ಲ, ಅದಕ್ಕೆ ಸ್ವಲ್ಪ ತೆಳ್ಳಗೆ ಹಾಕ್ಕೊಂಡೆ. ನನಗೆ ತೆಳ್ಳಗೆ ಇಷ್ಟ ಆಗುತ್ತೆ ಪೆಸರಟ್ಟು ತಿನ್ನೋಕ್ಕೆ. ಅದನ್ನು ಉಲ್ಟಾ ಮಾಡಿ ಬೇಯಿಸ್ಕೊಳ್ಳೋದಷ್ಟೇ. ಹೆಂಚು ಮೇಲೆ ಹಾಕಿದ್ರೇ ಚೆನ್ನಾಗಿ ಬರೋದು. ತವ ಮೇಲೆ ಹಾಕಿದ್ರೆ ಅದು ಈ ಥರ ಬರಲ್ಲ, ತೆಳ್ಳಗೆ. ಸ್ವಲ್ಪ ಮಂದಗೆ ಹಾಕ್ಕೋಬೇಕಾಗ್ತೈತೆ ನೋಡಿ. ಸೇಮ್ ಮಸಾಲೆ ದೋಸೆ ಥರನೇ ಸುತ್ತಿ ಎತ್ಕೋಬೋದು. ಮತ್ತೆ ಒಂದ್ಸಲ ಈರುಳ್ಳಿನಲ್ಲೆಲ್ಲ ಒರೆಸ್ಕೊಬಿಟ್ಟು ಇನ್ನೂ ತೆಳ್ಳಗೆ ಹಾಕ್ಕೊಳ್ತಾ ಇದ್ದೀನಿ. ಯಾರಾದರೂ ಟ್ರೈ ಮಾಡಿದ್ರೆ ಆದಷ್ಟು ಈ ಥರ ಸ್ವಲ್ಪ ಮಂದಕ್ಕೆ ಹಾಕ್ಕೊಂಡು ಅದ್ರ ಮೇಲೆ ಈರುಳ್ಳಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಟ್ರೈ ಮಾಡಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸಕ್ಕತ್ ಟೇಸ್ಟ್ ಆಗಿರುತ್ತೆ. ಇದು ಟೇಸ್ಟ್ ಆಗಿರುತ್ತೆ. ಪೆಸರಟ್ಟು ರೆಡಿ ಫ್ರೆಂಡ್ಸ್. ನಾನಂತೂ ಫುಲ್ ಹಪ್ಪಳ ಥರ ಮಾಡ್ಕೊಂಡಿದ್ದೀನಿ. ನನಗೆ ಇದೇ ಥರ ಇಷ್ಟ ಫ್ರೆಂಡ್ಸ್.
ಪೆಸರಟ್ನ ಎಲ್ಲರೂ ಚಟ್ನಿ ಜೊತೆ ತಿಂತಾರೆ. ನನಗೆ ಮೊಸರು ಜೊತೆ ತಿನ್ನಕ್ ಜಾಸ್ತಿ ಇಷ್ಟ. ಮೊಸರು ಜೊತೆನೇ ಚೆನ್ನಾಗಿರ್ತೈತೆ. ಅದು ಸ್ಪೆಷಲ್ ಚಟ್ನಿ ಇದು. ಚಟ್ನಿ ಚೆನ್ನಾಗಿದೆ. ವೇಟ್ ಲೆಸ್ ಮಾಡೋಕ್ಕೆ ಒಳ್ಳೆ ರೆಸಿಪಿ ಫ್ರೆಂಡ್ಸ್. ಇದರಲ್ಲಿ ಪೌಷ್ಟಿಕಾಂಶಗಳು ಜಾಸ್ತಿ ಇರುತ್ತೆ. ತುಂಬ ಜನ ವೇಟ್ ಲಾಸ್ ಅಲ್ಲಿ ಡಯಟ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಹೆಸರು ಕಾಳನ್ನ. ಆಮೇಲೆ ಯೋಚನೆ ಮಾಡಿದೆ, ನಾವು ಚಿಕ್ಕ ವಯಸ್ಸಲ್ಲಿ ಅಂಗನವಾಡಿಗೆ ಹೋಗ್ಬೇಕಾದ್ರೆ ಹೆಸರು ಕಾಳನ್ನ ನೆನೆಸ್ಬಿಟ್ಟು ಬೇಯಿಸ್ಬಿಟ್ಟು ನಮಗೆ ಮಧ್ಯಾಹ್ನ ಹೊತ್ತು ಕೊಡ್ತಾ ಇರೋ ನೆನಪಿದೆಯಾ ಫ್ರೆಂಡ್ಸ್? ಅದ್ರಲ್ಲಿ ಪೌಷ್ಟಿಕಾಂಶ ಇರುತ್ತೆ ಅಂತ. ಇಷ್ಟು ವರ್ಷ ಆಮೇಲೆ ಅರ್ಥ ಆಯ್ತು ನನಗೆ. ಈ ದೋಸೆ ಮೇಲೆ ಈರುಳ್ಳಿ ಇದ್ದಿದ್ರೆ ಇನ್ನೂ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ಬಟ್ ಇಲ್ಲ, ಒಂದು ಮ್ಯಾಕ್ಸಿಮಮ್ ಒಂದು 3 ತಿಂಗಳು ಡೈಲಿ ಈ ತರ 3 ಟೈಮು ಒಂದೊಂದು ದೋಸೆ ತಿನ್ಬಿಟ್ರೆ ಸ್ಲಿಮ್ ಆಗಿ ಬ್ಯೂಟಿಫುಲ್ ಆಗಿ ಆಗ್ಬಿಡ್ತೀವಿ ಫ್ರೆಂಡ್ಸ್ ನಾವು. ಬಟ್ ಅಷ್ಟೆಲ್ಲ ಸಾಹಸ ನಾನು ಮಾಡಲ್ಲ. ಬ್ಯೂಟಿಫುಲ್ ಆಗಿ ಕಾಣಿಸಿ ಏನಾಗ್ಬೇಕೀಗ ಅಂತ ಅನ್ಕೊಳ್ತೀನಿ. ನೋಡೋಣ ಫ್ರೆಂಡ್ಸ್, ಫ್ಯೂಚರ್ ಅಲ್ಲಿ ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ. 2000 years later. ಈಗ ಸಂಜೆ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್. ಒತ್ತು ಮುಳುಗದ್ಮೇಲೆ ಬೆಣ್ಣೆ ಕಡಿಬಾರ್ದು ಅಂತ ಇಬ್ರು ಸಿಸ್ಟರ್ಸ್ ಹೇಳಿದ್ರಿ. ಅದಕ್ಕೆ ನಾವು ಒತ್ತು ಮುಳುಗಿಲ್ಲ, ಒತ್ತು ಮುಳುಗುವ ಸಮಯ ಆಗಿದೆ ಇಷ್ಟೇ ಫ್ರೆಂಡ್ಸ್. ಕೆನೆ ಅಂದ್ರೆ ಸಿಮೆಸಿನ ಹಾಲು ತಗೊಳೋದು ಬಿಟ್ಬಿಟ್ವಿ ಫ್ರೆಂಡ್ಸ್. ಅದಕ್ಕೆ ಇದೊಂದು ಸ್ವಲ್ಪ ಬೆಣ್ಣೆ ಆಗ್ತೈತೆ, ಏನಾದ್ರು ರೆಸಿಪೀಸ್ ಆಗ್ತೈತೆ ಅಂತ ಮೊಸರಾಕಿಟ್ಟಿದ್ದೆ. ಬರೀ ಹಂಗೇನು ಕಡಿಬೋದು. ಹೋದ್ಸಲ ಮೊಸರಲ್ಲಿ ಹಾಕ್ದೆ, ಹಂಗೆ ನೀರ್ ಹಾಕಿನೇ ಬೆಣ್ಣೆ ಕಡ್ದಿದ್ದಕ್ಕೆ ನಮ್ಗೆ ಅಷ್ಟೊಂದು ಚೆನ್ನಾಗಿತ್ತು ಬೆಣ್ಣೆ. ಬಟ್ ಸ್ವಲ್ಪ ಏನೋ ಒಂಥರ ಅನಿಸ್ತೈತು ಫ್ರೆಂಡ್ಸ್, ಸ್ಮೆಲ್ ಬರೋ ತರ ಆಗ್ಬಿಡ್ತು. ಆಮೇಲೆ ಗೊತ್ತಾಯ್ತು ಹಾಲಿಂದ ಮೊಸರು, ಮೊಸರಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ, ಈ ತರ ಲೈನ್ ಆಗಿ ಹೋಗ್ಬೇಕು. ನಾನು ಡೈರೆಕ್ಟ್ ಆಗಿ ಹಾಲಿಂದ ಮೊಸರಿಗೆ ಅಲ್ಲ, ಹಾಲಿಂದ ಬೆಣ್ಣೆಗೆ ಜಂಪ್ ಆದೆ, ಅದರಿಂದ ಈ ತರ ಎಫೆಕ್ಟ್ ಆಯ್ತು ಅಂತ ಗೊತ್ತಾಯ್ತು. ಅದಕ್ಕೆ ಇದನ್ನ ಬೆಣ್ಣೆ ಕಡಿಬೇಕು. ಏನಂದ್ರೆ ಫ್ರೆಂಡ್ಸ್, ಹಾಲಿನ ಕೆನೆ ಎಲ್ಲ ಎತ್ತಿಟ್ಕೊಳ್ಳೋದ ಡೈಲಿ ಒಂದು ಡಬ್ಬಿಯಲ್ಲಿ. ಆಮೇಲೆ ಅದನ್ನ ಕಡಿಯಕ್ಕೆ ಬೆಳಗ್ಗೆ ಬೆಣ್ಣೆ ಕಡಿತೀವಿ ಅಂದ್ರೆ ರಾತ್ರಿನೇ ಮೊಸರಾಕಿ ಇಟ್ಬಿಡೋದು ಆ ಕೆನೆಗೆ. ಇಲ್ಲ ಸಂಜೆ ಕಡಿತೀವಿ ಅಂದ್ರೆ ಬೆಳಗ್ಗೆ ಮೊಸರಾಕಿ ಇಟ್ಬಿಡೋದು. ಮಿಕ್ಸಿ ಗ್ರೈಂಡರ್ಗೆ ಹಾಕೋದು, ಗ್ರೈಂಡರ್ ಅಲ್ಲ ಮಿಕ್ಸಿಗೆ ಜಾರ್ಗೆ ಹಾಕೊಳ್ಳೋದು, ತಣ್ಣಗಿರೋ ನೀರ್ ಹಾಕೋದು, ಫುಲ್ ಆಡ್ಸೋದು, ಅಷ್ಟೇ ಬೆಣ್ಣೆ ಬರ್ತಿದೆ. ಈಗ ಬನ್ನಿ ಅದನ್ನೇ ಮಾಡುವ. ಯಾಕಂದ್ರೆ ಹೊಸ್ದಾಗಿ ನೋಡೋ ಸಿಸ್ಟರ್ಸ್ಗೆ ಗೊತ್ತಿಲ್ವಲ್ಲ, ಅದಕ್ಕೆ ಹೇಳ್ಬಿಟ್ಟೆ. ನಾನು ಎಷ್ಟೋ ಆಸೆ ಪಟ್ಟಿದ್ದೆ, ಇನ್ಮೇಲೆ ಬೆಣ್ಣೆ ಮಾಡ್ತೀನಿ ಹಂಗಿಂಗೆ ಅಂತಲ್ಲ. ಏನ್ ಮಾಡಕ್ಕಾಗಲ್ಲ ಫ್ರೆಂಡ್ಸ್. ಅಂದ್ರೆ ಸುಮ್ನೆ ಹಾಲು ತಗೊಂಡು ನಾವು ವೇಸ್ಟ್ ಮಾಡಕ್ಕಾಗಲ್ಲ. ಮೊಸರು ಮಜ್ಜಿಗೆ ಅವೆಲ್ಲ ತಿಂದು ಅಭ್ಯಾಸ ಇಲ್ಲ, ಜಾಸ್ತಿ ತಿನ್ನಕ್ಕೂ ಆಗಲ್ಲ. ಓಕೆ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್ ಬೆಣ್ಣೆ ಮೇಕಿಂಗು, ಕುಕ್ಕಿಂಗು, ಸಾರಿ ಕಡ್ದಿಂಗು, ಬೆಣ್ಣೆ ಕಡಿಯೋದು. ಒಂದು ಜಾರ್ ತಗೋಬೇಕು ಫ್ರೆಂಡ್ಸ್. ಆಮೇಲೆ ಐಸ್ ಕ್ಯೂಬ್ಸ್ ಇರಬೇಕು. ಅವು ಬೆಣ್ಣೆ ಗಟ್ಟಿಯಾಗಿ ಬರ್ತೈತಿ, ಇಲ್ಲಾಂದ್ರೆ ಸ್ವಲ್ಪ ಪಿಚ ಪಿಚ ಅಂತರ್ತದೆ, ಕೈಗೆ ಸಿಗಲ್ಲ. ಅದನ್ನ ಒಂದ್ ಬಟ್ಲಾಗ ನೀರ್ ಹಾಕೊಂಡು ಹಾಕೋಬೇಕು ಈ ತರ. ಈ ಚಂಬಲು ಆಗ್ಲೇ 1-2 ಐಸ್ ಕ್ಯೂಬ್ ಹಾಕಿಟ್ಟಿದೆ. ರುಬ್ಕೊಳಕ್ಕೆ ತಣ್ಣಗಿರ್ಬೇಕಲ್ಲ ಫ್ರೆಂಡ್ಸ್, ಅದಕ್ಕೆ. ಐಸ್ ಕ್ರೀಮ್ಸ್ ತಿನ್ನೋದು ಒಳ್ಳೇದಲ್ಲ. ನಾನೇನ್ ತಿನ್ಬಾರ್ದು ಅದೇ ತಿನ್ನೋದು ಜಾಸ್ತಿ ಅಲ್ಲ ಫ್ರೆಂಡ್ಸ್, ಅದಕ್ಕೆ ತಿಂತ ಇದ್ದೀನಿ. ಕೆನೆ ಮೊಸರು ಸಮೇತ ಹಾಕೋತಾ ಇದ್ದೀನಿ. ಜಾಸ್ತಿ ಸಿಗಲ್ಲ ಫ್ರೆಂಡ್ಸ್, ಸ್ವಲ್ಪನೇ ಸಿಗೋದು ಈ ಸಲ. ಪರವಾಗಿಲ್ಲ, ಸಿಕ್ತಷ್ಟು ಸಿಗ್ಲಿ. ಇದಕ್ಕೆ ನೀರ್ ಹಾಕೋಬೇಕು, ಜಾಸ್ತಿನೇ ಹಾಕೋಬೇಕು. ಸೊಳ್ಳೆಗಳು ಬರೀ ಸರಿಯಾಗಿ ಕಳಿಸ್ತವೆ. ಮುಚ್ಚಿ ಟೈಟಾಗಿ ರುಬ್ಬಿಂಗ್ ಅಷ್ಟೇ, ಸೋ ಸಿಂಪಲ್. ತಣ್ಣಗೆ ನೀರೇ ಹಾಕೋಬೇಕು ಫ್ರೆಂಡ್ಸ್. ಅಂದ್ರೆ ಮಿಕ್ಸಿ ರುಬ್ಬೇಕಾದ್ರೆ ಬಿಸಿ ಆಗುತ್ತಲ್ಲ ಸ್ವಲ್ಪ, ಅದಕ್ಕೆ ಬಿಸಿ ಆಗ್ಬಿಟ್ರೆ ಕರ್ಗೋಗ್ತೈತೆ. Oh my god. ಬರ್ತಾ ಇದೆ. ಇನ್ನೊಂದೆರಡು ರುಬ್ಬಣ, ಕಳ್ಕೊಳ್ಳೋದೇನಿದೆ. ನಾವ್ ಹಿಂಗ್ ಮಿಕ್ಸಿಲ್ ಮಾಡ್ಕೊಳಕ್ಕೆ ಕಷ್ಟ ಅಂತೀವಿ. ಪಾಪ ಆಗಿನ ಕಾಲದಲ್ಲಿ ವಯಸ್ಸಾಗಿರೋ ಅಜ್ಜಿಗಳೆಲ್ಲ ಕೈಯಲ್ಲೇ ಮಾಡ್ತಿದ್ರು ಬೆಣ್ಣೆ ಮೊಸರೆಲ್ಲ. ನೋಡಿ ಫ್ರೆಂಡ್ಸ್, ಮೇಲೆ ತೇಲಿ ಬಂದೈತೆ. ಇದನ್ನ ಎತ್ತಿ ಕೋಲ್ಡ್ ವಾಟರ್ ಅಲ್ಲಿ ಹಾಕೊಳ್ಳೋದು ಅಷ್ಟೇ, ಸೋ ಸಿಂಪಲ್. ಇದು ಕಲಿಬೇಕಾದ್ರೆ ನಾನು ಸಖತ್ ಒದ್ದಾಡ್ದೆ, ಬರ್ತಾ ಇಲ್ಲ ಅಂತ. ಆಮೇಲೆ ಬಂತು.
ಇಷ್ಟೇ ಫ್ರೆಂಡ್ಸ್, ಇದೇ ಲಾಸ್ಟು. ಇನ್ನು ನನ್ನ ಲೈಫಲ್ಲಿ ನಾನು ಬೆಣ್ಣೆ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ಹಾಲು ತಗೊಂಡಿರ್ತಾನೆ ಬೆಣ್ಣೆ ಮಾಡೋಕ್ ಫ್ರೆಂಡ್ಸ್, ಅದು ನಾಟಿ ಹಾಲೇ ಬೇಕು. ಪ್ಯಾಕೆಟ್ ಹಾಲಲ್ಲೂ ಬರ್ತೈತೆ, ನಾನು ತಗೊಳ್ತಾ ಇರೋದು ಬರೀ 1/4 ಲೀಟರ್ ಫ್ರೆಂಡ್ಸ್. ಐಸ್ ಕ್ಯೂಬ್ಸ್ ಐತೆ ಫ್ರೆಂಡ್ಸ್ ಇದ್ರಲ್ಲಿ, ನೀರಲ್ಲಿ ಇದ್ರೊಳಗೆ ಹಿಂಗೆ ಹಾಕೋಬೇಕು. ತೋರ್ಸಕ್ಕೆ ಹೋಗ್ತಿಲ್ಲ, ಅದಿರ್ಲಿ. ಮಿಕ್ಕಿದ್ದೆಲ್ಲ ಎತ್ಕೊಂಡು ಉಂಡೆ ಕಟ್ಟೋದಷ್ಟೇ. ಮಾಡ್ತೀನಿ ಇದರಲ್ಲಿ ಒಂದು ಒಳ್ಳೆ ರೆಸಿಪಿ ಮಾಡ್ತೀನಿ ಫ್ರೆಂಡ್ಸ್. ಇದನ್ನ ಮಾತ್ರ ವೇಸ್ಟ್ ತುಪ್ಪ ಮಾಡಲ್ಲ ನಾನು, ಇದ್ರಲ್ಲಿ ಬೆಣ್ಣೆನೇ ಮಾಡ್ತೀನಿ. ಸಾರಿ, ಬೆಣ್ಣೆನೇ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್. ಇದರಲ್ಲಿ ನಾನು ಒಂದು ರೆಸಿಪಿ ಅಂತ ಹೇಳಕ್ಕಾಗಲ್ಲ, ಒಂದು ಮಾಡ್ತೀನಿ ಫ್ರೆಂಡ್ಸ್. ಏನೋ ಒಂದು ಮೈಂಡಲ್ಲಿ ಇದೆ, ಮಾಡಬೇಕು ಅಂತ ಮಾಡ್ತೀನಿ. ಇದು ಸ್ವಲ್ಪ ತೆಳ್ಳಗೈತೆ ಫ್ರೆಂಡ್ಸ್, ಇಲ್ಲಿ ಎತ್ಕೊಳ್ಳೋದು. ಅದಕ್ಕೆ ಐಸ್ ವಾಟರ್ ಅಲ್ಲಿ ಹಾಕಿದ್ರೆ ಗಟ್ಟಿ ಆಗ್ಬಿಡ್ತೈತೆ. ಕೋಲ್ಡ್ ಅಲ್ವಾ ಅದು, ಅದಕ್ಕೆ ಕೋಲ್ಡ್ ವಾಟರಲ್ಲೇ ಹಾಕ್ಬೇಕು. ಲಾಸ್ಟ್ ಟೈಮಲ್ಲಿ ಈ ಟ್ರಿಕ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ, ಇಷ್ಟು ದಿನ ಫಾಲೋ ಮಾಡ್ತಾ ಇರಲಿಲ್ಲ. ಸಿದಿಸ್ ಬೆಣ್ಣೆ, ಸಾಫ್ಟ್ ಬೆಣ್ಣೆ ಮಾಡಿದ ತಕ್ಷಣ ಶಿವ ಕೇಳೋದು ಒಂದೇ ರೆಸಿಪಿ, ರೊಟ್ಟಿ ಯಾವಾಗ ಮಾಡ್ತೀಯಾ ಅಂತ. ಬೆಣ್ಣೆ ರೊಟ್ಟಿ ಅಂದ್ರೆ ಶಿವಾಗ ಜಾಸ್ತಿ ಇಷ್ಟ ಫ್ರೆಂಡ್ಸ್. ಹಂಗಾಗಿ ನಾಳೆ ರೊಟ್ಟಿ ಮಾಡ್ಕೊಟ್ಬಿಡ್ತೀನಿ, ಇನ್ನು ಮಿಕ್ಕಿದ ಬೆಣ್ಣೆ ಹಂಗೆ ಇಟ್ಕೋತೀನಿ. ಈ ಥರ ಬೆಣ್ಣೆನ 2 ಸಲ ತೊಳೆದು ಮತ್ತೆ ಕೋಲ್ಡ್ ವಾಟ್ರಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಇದಕ್ಕೊಂದು ಬಾಕ್ಸ್ ಬೇಕು, ತೊಳ್ಕೊಬರ್ಬೇಕು. ಹಾಗೆ ಇದನ್ನ ಎತ್ತಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಜಾಸ್ತಿ ದಿನ ಯೂಸ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈಗ ಇನ್ನೂ 1/4 ಗಂಟೆ ಇದೆ, 6 ಗಂಟೆಗೆ ಮನೆ ಬಾಗಿಲೆಲ್ಲ ಗುಡಿಸಿ ಆಯಿತು. ನನ್ನ ಮುಖಕ್ಕೆ ಯಾಕಾಗ್ಲಿಂದ ಬಟ್ಟಿಟ್ಟಿಲ್ಲ ಅಂದರೆ ಬಂದ ತಕ್ಷಣ ಮುಖ ತೊಳ್ಕೊಂಡೆ. ಒಂದು ಫೇಸ್ ಪ್ಯಾಕ್ ಹಚ್ಚಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನ್ನ ಪರಿಸ್ಥಿತಿ ಹಿಂಗಿರುತ್ತೆ. ಚೆನ್ನಾಗಿ ಚಿಕನ್ ಲೆಗ್ ಪೀಸು, ಕಬಾಬು, ಬಿರಿಯಾನಿ ಅವು ಇವೆಲ್ಲ ತಿಂದು ಪಿಂಪಲ್ಸ್ ಬರ್ಸ್ಕೊಳ್ಳೋದು. ಅಯ್ಯೋ ಪಿಂಪಲ್ಸ್ ಬಂದ್ಬಿಡ್ತಲ್ಲ ಅಂದ್ಬಿಟ್ಟು ಅವೆಲ್ಲ ಮಾಯ ಮಾಡ್ಸೋಕ್ಕೆ ಫೇಸ್ ಪ್ಯಾಕ್ ಹಚ್ಚೋದು. ಇದೇ ಆಗೋಯ್ತು ಫ್ರೆಂಡ್ಸ್ ಜೀವನ ಪೂರ್ತಿ. ನನ್ನ ಜೀವನನೇ ಇದೆ, ಫೇಸ್ ಪ್ಯಾಕ್ ಹಚ್ಚೋದು, ಹೇರ್ ಪ್ಯಾಕ್ ಹಚ್ಚೋದು, ಮತ್ತೆ ಎಲ್ಲ ಹಾಳು ಮಾಡ್ಕೊಡೋದು, ಹಚ್ಚೋದು, ಇದಾಯ್ತು. ಓಕೆ ಫ್ರೆಂಡ್ಸ್, ಈಗ ಹಚ್ಕೊಳ್ಳೋಣ ಅಂತ ಬಂದೆ. ಸೊಳ್ಳೆಗಳು ಬಕಪಕ್ಷಿ ಥರ ಕಾಯ್ತಾ ಇದ್ದಾವೆ. ಫುಲ್ ಮೀಲ್ಸ್ ಬರ್ತಾ ಇದೆ ಅಂತ. ಇವುಗಳ ಮಧ್ಯೆ ನಾನು ಫೇಸ್ ಪ್ಯಾಕ್ ಹಚ್ಕೋಬೇಕು ಅಂತ ಕೂತ್ಕೊಂಡ್ರೆ ನಾನು ಅಸ್ಥಿ ಪಂಜರ ಹಾಕ್ಲೇಬೇಕು ಇವತ್ತು. ಅದಕ್ಕೆ ನಾನೊಂದು ಪ್ಲಾನ್ ಮಾಡ್ತೀನಿ, ಹೊಗೆ ಹಾಕ್ಕೋತೀನಿ. ನಿಜ ಫ್ರೆಂಡ್ಸ್, ನೀವು ಕೇಳ್ತಾ ಇರೋ ವಿಷಯ ನಿಜ. ಹೊಗೆ ಹಾಕ್ಕೊಳ್ಳಲ್ಲ, ಪಾಟಲ್ಲಿ ಹಾಕಿರ್ತೀನಿ. ಸೊಳ್ಳೆಗಳಿಗೆ ಹೊಗೆ ಹಾಕ್ಸೋ ಕಾರ್ಯಕ್ರಮ ಇದು. ಈ ಥರ ಒಂದು ಪಾಟಲ್ಲಿ ಸೌದೆ ಅದು ಇದು ಕಸ ಕಡ್ಡಿಲಿ ಹಾಕ್ಬಿಟ್ಟು ಹೊಗೆ ಹಾಕಿದ್ರೆ ಸೊಳ್ಳೆಗಳು 1 ಕಿಲೋಮೀಟರ್ ದೂರ ಓಡೋಗ್ಬೇಕು, ನಾನು ಹತ್ರಕ್ಕೆ ಬರಬಾರ್ದು. ಕೆಲಸಗಳು ತುಂಬಾ ಇದೆ ಫ್ರೆಂಡ್ಸ್, ಮನೆ ಕೆಲಸ. ಅದ್ರ ಮಧ್ಯೆ ನಾನು ಫೇಸ್ ಪ್ಯಾಕ್ ಹಚ್ತೀನಲ್ಲ, ನಿಜವಾದ ಬ್ಯೂಟಿಷಿಯನ್ ಅಂದ್ರೆ ನಾನೇ. ಆಮೇಲೆ ರೌರಿ ರಂಗಡ ಅನ್ಕೊಂಡಿದ್ಯಾ ನೀನು? ತಾಮ ಇಲ್ಲಪ್ಪಿ, ಅಡ್ರೆಸ್ ಇಲ್ಲ. ಅವನ್ಗಂತ ಒಂದ್ ಹೆಸರೈತೆ. ಅಪ್ಪಿ ಏನ್ ಅನ್ಕರಿತಿದ್ಯಾ? ನಿನ್ನ ಅಂಕರ್ದ್ರೆ ನಿನ್ಗೆ ಅವಮಾನ ಆಗಲ್ಲ? ಅವನಿಗೂ ಸಹ ಮಾನ ಮರ್ಯಾದಿಲ್ಲ, ಅಂಕರ್ದ್ರೆ ಬರ್ತಾನೆ. How are you, da? Nice to meet you. Good evening. ಅವನ ನನ್ನ ಹತ್ರ ಬಿಟ್ಬಿಟ್ಟು ಎಲ್ಲೋಗೋ ಪ್ಲಾನ್ ಆಗ್ತಾ ಇದೆಯಪ್ಪಿ? ಟಾಮ್ ಅಟ್ಯಾಕ್, ಎಲ್ಲ ಹೋಗ್ತೈತೆ. ಅವ್ನು ನಿಂದೇನೆ ಇರ್ತಾನಪ್ಪಿ. ಬಂದ ಟಾಮ್ ವೇಟ್, ನನ್ನ ಬ್ಯೂಟಿ ಕೇರ್ ಇದು. ಇದ್ರ ಮೇಲೆ ಕಣ್ಣಾಕ್ಬೇಡ. ನೋ ಟಾಮ್, ನೋ, ದಿಸ್ ಇಸ್ ನಾಟ್ ಈಟಿಂಗ್, ದಿಸ್ ಇಸ್ ಫೇಸ್ ಪ್ಯಾಕಿಂಗ್ ಟಾಮ್. ನೋ 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 ನೋ, ಅದು ತಿನ್ನೋ ಐಟಮ್ ಅಲ್ಲ. ಹೇಳದ್ ಮತ್ ಕೇಳು. ಆ ತಿನ್ನೋ ಐಟಮ್ ಆಗಿರೋ ನಾನು ಯಾವಾಗ್ಲೂ ತಿಂದಾಗ್ತಾ ಇದ್ದೆ. ಬಟ್ಟೆಗೆಲ್ಲ ಮತ್ತೆ ಅಂಡಿದ್ದಾನಪ್ಪಿ. ಓಕೆ ಫ್ರೆಂಡ್ಸ್, ಇವಿಷ್ಟು ಐಟಮ್ನ ಚೆನ್ನಾಗಿ ಕಲಿಸ್ಬಿಟ್ಟು ನನ್ನ ಮುಖಕ್ಕೆ ಬೆಳೆದ್ಬಿಟ್ರೆ ನಾಳೆಯಿಂದ ನೀವು ಒಂದು ಸ್ವಲ್ಪ ನನ್ನ ಮುಖ ನೋಡ್ಬೋದು. ಇಲ್ಲಾಂದರೆ ವಿಚಿತ್ರವಾಗಿರ್ತೀನಿ. ರಕ್ತ ಕಣ್ಣೀರಲ್ಲಿ ಉಪೇಂದ್ರ ಅವ್ರ ಥರ ಕಾಣಿಸ್ತೀನಿ ಇಲ್ಲಾಂದ್ರೆ. ಅದಕ್ಕೆ ಐಟಮ್ ಅಪ್ಪ, ನೀನು ಹೊಗೆ ಹಾಕೋವರೆಗೂ ನಾನಂತೂ ಇಲ್ಲಿ ಕುತ್ಕೊಳ್ಳಾರೆ. ಓಕೆ ಫ್ರೆಂಡ್ಸ್, ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ವಾ. ಇದು ನಿಂಬೆ ರಸ ಹೆಸರಿಗೆ, ಆದರೆ ನಿಂಬೆ ರಸ ಬರಲ್ಲ, ನಾವು ಬರೆಸ್ಬೇಕು. ನನ್ನ ಜನ್ಮಕ್ಕೆ ನಿಂಬೆಣ್ಣ ಕುಟ್ಟಬಾರ್ದು, ನನ್ನ ಕೈಗೆ ಸಿಕ್ಕಬಾರ್ದು. ಆ ಥರ ಅವತಾರ ಮಾಡ್ಬೇಕಿದನ್ನ. ಬಚಾವ್ ಹೋಗು.
ನನ್ನ ಚಪ್ಪಲಿ ಸುಡೋ ಪ್ಲಾನು ಅಪ್ಪ ಸದ್ಯ ಬಟ್ಟೆ ಸುಡ್ತಲ್ಲ ಬಿಡು. ಅಪ್ಪಿ ನಿನ್ ಬೈಕ್ ಹತ್ರ ಇದೆ ಪೆಟ್ರೋಲು ಡಮಾರು. ಬನ್ನಿ ಬನ್ನಿ ಬೇಗ. ನಿಜ ಫ್ರೆಂಡ್ಸ್, ಗಾಡಿ ಬೈಕ್ ಹತ್ರ ಇರ್ಬೇಕಾದ್ರೆ ಬೆಂಕಿ ಸಿಗರೇಟು ಸ್ಮೋಕಿಂಗ್ ಅವೆಲ್ಲ ಮಾಡಬೇಡಿ, ವೆರಿ ಡೇಂಜರಸ್. ತಗೊಂಡೋಗಿ ಗೋ ಬ್ಯಾಕ್. ಟಾಮ್, ಯು ವಾಂಟ್ ಫೇಸ್ ಪ್ಯಾಕ್, ಬ್ಯೂಟಿಫುಲ್ ಫೇಸ್ ಪ್ಯಾಕ್? ನೋ. ಕಾಫಿ ಪೌಡ್ರ್ 1 ಸ್ಪೂನು, ಇದ್ರಲ್ಲಿ ರಸ ಆಯ್ತಾ ಇಲ್ಲ ಗೊತ್ತಿಲ್ಲ, ನಿಂಬೆ ರಸ, ಪ್ಯೂರ್ ಅಲೋವೆರಾ ಜೆಲ್ಲು, ಕಡ್ಲೆಟ್ 1 ಸ್ಪೂನು, 1 ಚಿಟಿಕೆ ಅರಿಶಿನ. ಇದಿಷ್ಟು ನಮ್ಮ ಫೇಸ್ ಪ್ಯಾಕ್ಗೆ ಬೇಕಾಗಿರುವಂಥ ಐಟಮ್ಸ್. ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಂದು ಒಂದು ಬಾಲ. ಟಾಮ್, ನಾನಿದ್ದೀನಿ ತಾನೆ. ಶಿವನೇ ಇರಬೇಕು ಫ್ರೆಂಡ್ಸ್ ಟಾಮ್ಗೆ. ಮಿತ್ರ ದ್ರೋಹಿ ಅಂದ್ರೆ ಶಿವ ಅಂಗಡಿಗೆ ಹೋಗ್ತೈತೆ, ದಿನಕ್ಕೆ ಒಂದು 10 ಸಲ ಆದ್ರೂ ಅಂಗಡಿಗೆ ಹೋಗ್ತೈತೆ ಫ್ರೆಂಡ್ಸ್. ಓಡಾಡ್ತಾ ಇರ್ತೈತೆ, ಅದು ಇದು ಬಿಸ್ಕೆಟು ಅದು ತಿಂಡಿ ಎಲ್ಲ ತಗೊಡ್ತಿತ್ತಲ್ಲ, ಅದಕ್ಕೆ ಶಿವ ಕಡೆ ಶಿಫ್ಟ್ ಆಗ್ಬಿಟ್ಟವನೆ. ನಾನೇನ್ ತಗೊಳ್ಳಿ, ಮನೇಲಿ ಮಾಡೋ ಐಟಮ್ಸ್ ಅವ್ನು ತಿನ್ನಲ್ಲ, ಅವ್ನು ಬೇಕು ಲೆಗ್ ಪೀಸು. ಈ ತರ ಒಂದು ಜೆಲ್ಲಿ ಫೇಸ್ ಪ್ಯಾಕ್ ಆಗುತ್ತೆ. ಇದನ್ನ ಮುಖಕ್ಕೆ ಹಚ್ಕೋಬೇಕು. ಮುಖ ಆಗ್ಲೇ ತೊಳೆದಿದ್ದೀನಿ. ಫ್ರೆಂಡ್ಸ್, ಈ ಫೇಸ್ ಪ್ಯಾಕ್ ಎಲ್ರಿಗೂ ಸೂಟ್ ಆಗ್ತೈತೆ ಅಂತ ಹೇಳಕ್ಕಾಗಲ್ಲ. ಕೆಮಿಕಲ್ ಇರೋ ಕಾಫಿ ಪುಡಿ ತಗೊಂಡ್ರೆ ಅದು ರಿಯಾಕ್ಷನ್ಸ್ ಆಗ್ಬೋದು. ಸೊ ನೋಡ್ಕೊಂಡು ಹಾಕೊಳ್ಳಿ. ನನಗೆ ಸೂಟ್ ಆಗುತ್ತೆ, ಹಂಗಾಗಿ ಹಾಕೋತಾ ಇದ್ದೀನಿ. ಕೆಮ್ಮಣ್ಣ ಮುಖಕ್ಕೆ ಪಡ್ಕೊಂಡಂಗೆ ಕಾಣಿಸ್ತೈತೆ ನಿಜ ಫ್ರೆಂಡ್ಸ್. ಮಣ್ಣು ಹಚ್ಕೊಂಡ್ರು ನಾವು ಕಲರ್ ಬರ್ತೀವಿ. ಯಾರೋ ತೊಟ್ಟಿಗೆ ಎಗ್ರಿ ಬೀಳ್ತಾವ್ರಲ್ಲ. ಕುಮಾರ್, ನಾನ್ ಕೊಡೋ ಕಾಟಕ್ಕೆ ಶಿವ ತೊಟ್ಟಿಗೆ ಬೀಳಂಗಿದ್ದಿದ್ರೆ ಯಾವಾಗ್ಲೂ ಬೀಳ್ತಾ ಇತ್ತು. ಶಿವ ಅಂತೂ ಅಲ್ಲ. ಯಾರ ಬಿತ್ಕೊಳ್ಳಿ ಬಿಡಿ ಫ್ರೆಂಡ್ಸ್. ಯಾರ ಬಿದ್ರು ನೀರಾಗೆ ಇವಾಗ ನಾನು ಕಾಪಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ನನಗೆ ಸ್ವಿಮ್ಮಿಂಗ್ ಮೊದಲೇ ಬರಲ್ಲ. ಅದು ಇಲ್ಲಿ ತನಕ ಬಂದು ಯಾರು ತೊಟ್ಟಿಗೆ ಬೀಳಲ್ಲ. ಗೇಟ್ ಬೀಗ ಹಾಕಿದ್ವಿ. ಓಕೆ ಫ್ರೆಂಡ್ಸ್, ಈಗ ಡ್ರೈ ಆಗೋಷ್ಟರಲ್ಲಿ ನಾನು ಸುಮ್ಮನೆ ಕುತ್ಕೊಂಡ್ರೆ ಬಾಯಿ ಆಡಿಸ್ತಾ ಇರ್ತೀನಿ. ಫೇಸ್ ಪ್ಯಾಕ್ ಹಾಕೊಂಡ್ಮೇಲೆ ಮಾತಾಡಬಾರ್ದು. ಅದಕ್ಕೆ ನಾನೊಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ಆಫೀಸ್ ಕೆಲಸ ಅಲ್ಲ. ನಾನು ಪಾತ್ರೆ ತೊಳೆದಿಲ್ಲ, ಇನ್ನೂ ಬಟ್ಟೆ ತೊಳೆದಿಲ್ಲ. ಬಟ್ಟೆ ಮಾಮೂಲಿ ಡೈಲಿ ವಾಶ್ ಮಾಡ್ಕೊಳ್ತೀನಲ್ಲ ಫ್ರೆಂಡ್ಸ್, ಅವೇನೇನೆ ಸ್ವಲ್ಪನೇ, 1-2 ಜೊತೆ ಅಷ್ಟೇ. ಈಗ ಪಾತ್ರೆ ತೊಳೆದು ಬಟ್ಟೆ ತೊಳೆದು ಇಲ್ಲ, ಫಸ್ಟ್ ಪಾತ್ರೆ ತೊಳಿತೀನಿ, ಆಮೇಲೆ ಸ್ವಲ್ಪ ಮುಖ ತೊಳಿತೀನಿ, ಆಮೇಲೆ ಬಂದು ಮತ್ತೆ ಬಟ್ಟೆ ತೊಳಿತೀನಿ. ಯಾಕ ಮತ್ತೆ ವಾಪಸ್ ಬಂದೆ? ಟಾಮ್ ಹೆಂಗಿದೆ? ಹೋಗ್ಲಿ ಬಿಡಿ ಫ್ರೆಂಡ್ಸ್. ನಮ್ಮ ಹತ್ರ ಯಾರಾದ್ರೂ ನಾವು ಮಾತಾಡಲಿಲ್ಲ ಅಂದ್ರೆ ನಾವು ಮಾತಾಡಬಾರ್ದು. ಫೋರ್ಸ್ಫುಲಿ ಯಾರನ್ನೂ ಮಾತಾಡಿಸ್ಬಾರ್ದು, ಅದು ಯಾರೇ ಆಗಲಿ. ರೆಸ್ಪೆಕ್ಟ್ ಇರೋ ಹತ್ರ ನಾವು ಕುತ್ಕೊಳ್ಳಬಾರ್ದು. ಅದಕ್ಕೆ ನಾವು ಇವಾಗ ಪಾತ್ರೆ ತೊಳೆಯಕ್ಕೆ ಹೋಗ್ತಾ ಇದ್ದೀವಿ. ಇದೇ ಮೊದಲನೇ ಸಲ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಮನೆಗಳಿಲ್ಲ ಅಂತ ಖುಷಿ ಪಟ್ಟೆ. ಯಾಕಂದ್ರೆ ಈ ಅವತಾರದಲ್ಲಿ ನಾನು ಪಾತ್ರೆ ತೊಳೆದೇನಾದ್ರೂ ಮಕ್ಳು ಮರಿ ನೋಡಿದ್ರೆ ಎದ್ರುಕೊಂಡು ಹೋಗಿ ಆಂಜನೇಯನ ದೇವಸ್ಥಾನದಲ್ಲಿ ತಾಯ್ತಾ ಕಟ್ಟಿಸ್ಕೋಬೇಕಾಗಿತ್ತು. ಮಕ್ಳು ಯಾಕೆ ನನಗೇನೇನೇ ಅನ್ನಿಸ್ತು ಎಡಿಟ್ ಮಾಡ್ಬೇಕಾದ್ರೆ, ಇದು ನಾನೇನಾ ಅಂತ ಇಷ್ಟು ಭಯಂಕರವಾಗಿ ಕಾಣಿಸ್ತಾ ಇದ್ದೀನಿ ಅಂತ. ಸದ್ಯ ನನ್ನ ಅದೃಷ್ಟ ಶಿವ ಪಕ್ಕದಲ್ಲಿತ್ತು ಎಡಿಟಿಂಗ್ ಮಾಡಬೇಕಾದ್ರೆ, ಇಲ್ಲಾಂದ್ರೆ ನಾನೇ ಎದುರ್ಕೊಳ್ತಾ ಇದ್ದೆ. ಇಲ್ಲೂ ಸಹ ಸೊಳ್ಳೆಗಳ ಕಾಟ ಫ್ರೆಂಡ್ಸ್. ಸಂಜೆ ಆಗ್ಬಿಡ್ತು ಅಂದ್ರೆ ಅದಕ್ಕೆ ಹೊಗೆ ಹಾಕೊಂಡು ಪಾಟಲ್ಲಿ ಹೊಗೆ ಹಾಕಿ ಇಟ್ಕೊಂಡು ಪಾತ್ರೆ ತೊಳಿತಾ ಇದ್ದೀನಿ. ಹಂಗೆ ಮಾಡ್ಕೊಂಡ್ರೆ ಸೊಳ್ಳೆಗಳು ಹತ್ರಕ್ಕಿರಲಿ, 1 ಕಿಲೋಮೀಟರ್ ದೂರದಿಂದ ನನ್ನನ್ನು ನೋಡಿ ಹೊಟ್ಟೆ ಉರ್ಕೋಬೇಕಷ್ಟೇ, ಹತ್ರಕ್ಕೆ ಹೋಗೋಕ್ಕೂ ಬಿಡ್ತಿಲ್ವಲ್ಲ ಅಂತ. ಪಾತ್ರೆಗಳು ಒಂದು ರಾಶಿ ಇತ್ತು. ಅನಿಸ್ತಿತ್ತು ಒಂದೊಂದ್ಸಲ ಮಧ್ಯಾಹ್ನ 1 ರೌಂಡ್ ತೊಳೆದ್ಬಿಡೋಣ ಅಂತ. ಆದರೆ ಆಗಲ್ಲ ಫ್ರೆಂಡ್ಸ್, ಕೆಲಸ ಟೈಮು ಅದು ಇದು ಒಂಥರ ಮೈ ಭಾರ ಅನ್ನಿಸ್ತಾ ಇರುತ್ತೆ ಅಂದ್ಕೊಳ್ಳಿ. ಈ ಥರ ಸಂಜೆ ಟೈಮ್ ಆದರೆ ಒತ್ತು ಮುಳುಗೋ ಟೈಮಲ್ಲಿ ಎಂಜಿಲ್ ಪಾತ್ರೆಗಳು ಇರಬಾರ್ದು ಅಂದ್ಬಿಟ್ಟು ನೀಟಾಗಿ ಕುತ್ಕೊಂಡು ಮನಸ್ಸಿಲ್ಲ ಅಂದರೂ ಮನಸ್ಸು ಮಾಡಿ ತೊಳಿತೀನಿ. ಫೇಸ್ ಪ್ಯಾಕ್ ಹಾಕಿರೋದಕ್ಕೂ ಅದಕ್ಕೂ ನನ್ನ ರಿಯಲ್ ಕಲರ್ ಇದೇ ಇದ್ದಿದ್ರೆ ಏನು ಗತಿ ಅಂತ ಅನಿಸುತ್ತೆ. ಆದ್ರೂ ಇಷ್ಟು ಬ್ಲ್ಯಾಕ್ ಇದ್ರೂ ಲಕ್ಷಣವಾಗಿರ್ತಾರೆ ನೋಡೋಕೆ, ಅದೊಂದು ಖುಷಿ ಆಗ್ತೈತೆ. ನಾನು ತಗೊಳ್ತಾರೋ ಬಿಲ್ಡಪ್ ನೋಡಿದ್ರೆ ನಾನೇನೋ ಪಳ ಒಳಿಯೋ ಥರ. ಆದ್ರೂ ಈ ಥರ ಫೇಸ್ ಪ್ಯಾಕ್ ಎಲ್ಲ ಹಾಕಿ ಒಂದಿನ ವೈಟ್ಗೆ ಆಗ್ಬಿಡ್ತೀನಿ ಅನ್ನೋದೇ ಟೆನ್ಷನ್ ಫ್ರೆಂಡ್ಸ್. ಆದ್ರೂ ಚೆನ್ನಾಗಿರುತ್ತೆ, ಆದ್ರೂ ಇಲ್ಲಾಂದ್ರೂ ಪರವಾಗಿಲ್ಲ, ಕಪ್ಪೆ ಕಸ್ತೂರಿ. ಫ್ರೆಂಡ್ಸ್, ಈಗ 7 ಗಂಟೆ ಆಯಿತು. ಇಷ್ಟೊತ್ತಾಯ್ತು ಫ್ರೆಂಡ್ಸ್. ನಾನು ಬಟ್ಟೆ ಪಾತ್ರೆ ಎಲ್ಲ ತೊಳೆಷ್ಟಲ್ಲಿ ತಲೆ ಬಚ್ಚಿಲ್ಲ. ಈಗ ನಾವು ಹೋಗ್ತಾ ಇದೀವಿ ಶಾಪಿಂಗ್. ನೀನ್ ಆಚೆ ಬಂದ ತಕ್ಷಣ ಅವ್ನು ಆಚೆ ಬರ್ತಾನಪ್ಪಿ. ಹೆಂಗೆ ಟಾಮ್? ನೀನ್ ಆಚೆ ಹೋದ್ರೆ ಗೊತ್ತಾಗ್ತೈತೆ. ಬಿಸ್ಕೆಟ್ ಬಂತು, ಲಡ್ಡು ಬಂದು ಬಾಯಿಗೆ ಬಿತ್ತ. ಟಾಮ್, ಬಿಸ್ಕೆಟ್ ಬಂದು ಬಾಯಿಗೆ ಬಿತ್ತ. ಪಾತ್ರೆ ಇಲ್ಲೇ ಐತೆ, ಯಾವ ಬಂದು ಸೇರ್ಕೊಂಡ್ರಪ್ಪಿ? ನಾಗಿಣೀಸ್ ನಿಧಾನಕ್ಕೆ ಎತ್ಕೋ. ಡಮಾಲ್ ಡುಮಿಲ್ ಅಂತ ಬೀಳ್ತೈತೆ.
ಅತ್ತಿ ಕೋಪ ಬಂತಿಲ್ಲ ಇಟ್ಬಿಟ್ಟೆ ಪಾತ್ರೆಗಳು ಎಷ್ಟಲ್ಲ ಎತ್ತಿಗಳು ಬಿದ್ದಿಗೆ ಹೋಗ್ತಿದೆ. ವೆರಿ ಗುಡ್ ಮ್ಯಾನ್. ಟಾಮ್ ಬಾಯ್. ಟಾಮ್ ಮತ್ತೆ ನನ್ನ ಪಿಳ್ಸ ಸ್ಕೆಚ್ ಆಗ್ತವನೆ. ನಿನ್ನ ಸ್ಕೆಚ್ ಸ್ಕಿಮ್ಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ಫ್ರೆಂಡ್ಸ್ ನಾವು ಹೋಗ್ತಾ ಇರೋದು ಶಾಪಿಂಗ್. ಎಷ್ಟು ರೂಪಾಯಿ ಶಾಪಿಂಗ್ ಅಂದ್ರೆ ಒಂದು ಈರುಳ್ಳಿ ತರಕ್ಕೆ ಹೋಗ್ತಾ ಇರೋದು ಫ್ರೆಂಡ್ಸ್. ಒಂದಲ್ಲ ಮನೇಲಿ ಈರುಳ್ಳಿ ಖಾಲಿ ಆಗೈತೆ ಅಂತ ಹೇಳದಲ್ಲ, ಏನೋ ಇವ್ನು ಹಿಂಗ್ ಆಡ್ತಾನೆ. ಈರುಳ್ಳಿ ಅಂಡ್ ಕೊತ್ತಂಬರಿ ಅಂಡ್ ಸಮ್ ಈಟಿಂಗ್ ಥಿಂಗ್ಸ್. ಬೀಗ ಹುಡ್ಕೋದೇ ಆಯ್ತು. ಟಾಮ್ ನಿಂಗೇನ್ ಬೇಕೀಗ ಹೇಳು? ಪಾರ್ಲಜ್ಜಿ ಬೇಕಾ ನಿನ್ಗೆ? ಟಾಮ್ ಅವನು ಸೊಳ್ಳೆ ಕಡಿತಾವ ಪಾಪ. ಫ್ರೆಂಡ್ಸ್ ತಲೆ ಬಚ್ಕೊಂಡಿಲ್ಲ ನಾನು ಫಸ್ಟ್ ಟೈಮು ಶಾಪಿಂಗ್ ಹೋಗ್ಬೇಕಾರೆ. ಈಗ ಒತ್ತು ಮುಳುಗೋಯ್ತಲ್ಲ, ಒತ್ತು ಮುಳುಗೋದ್ಮೇಲೆ ತಲೆ ಬಚ್ಚಬಾರ್ದಂತೆ ಫ್ರೆಂಡ್ಸ್, ತಲೆ ಬಿಚ್ಚಬಾರ್ದು. ಅದಕ್ಕೆ ನಾನು ಹಂಗೆ ಹೋಗ್ತೀನಿ. ಏನಾಗಲ್ಲ ಬಿಡಿ ಫ್ರೆಂಡ್ಸ್, ಆಂಟಿಗಳೆಲ್ಲ ಹಂಗೆ ಹೋಗೋದು. ಅಂದರೆ ನಾನು ಆಂಟಿ ಅಂತ ಒಪ್ಕೊಳ್ಳಲ್ಲ ಇನ್ನು ಫ್ರೆಂಡ್ಸ್. ನಾನು ಇನ್ನೂ ಆಂಟಿ ಆಗಿಲ್ಲ, ಆಗೋ ಹತ್ರದಲ್ಲಿದ್ದೀನಿ ಅಷ್ಟೇ. ಬನ್ನಿ ಗಂಡಸ್. ಟಾಮ್ ನೀನು ಕರ್ಕೊಂಡೋಗಲ್ಲ ಅಂತ ಗೊತ್ತಿದ್ದೆ ಇಷ್ಟು ಡಿಂಗ್ ಡಾಂಗ್ ಆಗಿ ನಡ್ಕೊಂಡು ಹೋಗ್ತಿದ್ಯಾ. ಕರ್ಕೊಂಡೋಗಿದ್ರೆ ಇನ್ಯಾವ ಲೆವೆಲ್ ನಡೀತಿದೆ ಟಾಮ್ ನೀನು? ಏನೋ ಟಾಮ್ ಏನು ಸಮಾಚಾರ? ನಮ್ಮ ಫ್ರೆಂಡ್ಸ್ ಎಲ್ಲ ಏನು ನಿನ್ನ ನೆನೆಸ್ಕೊಳ್ತಾನೆ ಇರ್ತಾರೆ. ಇದ್ರ ಬಗ್ಗೆ ನೀನೇನು ಹೇಳ್ತೀಯಾ? ಟಾಮ್ ಗಿವ್ ರೆಸ್ಪೆಕ್ಟ್ ಸಬ್ಸ್ಕ್ರೈಬರ್ಸ್ಗೆ. ನಾವು ಹಿಂಗ್ ಬ್ಯಾಕ್ ತೋರಿಸಿದ್ರೆ ನಾವೇನು ಅರ್ಥ ಮಾಡ್ಕೋಬೇಕು? ಹೌದಾ? ನೀನು ಯಾರೋ ನಾನು ಯಾರೋ ಸಂಬಂಧನೇ ಇಲ್ಲ ಅನ್ನೋ ಥರ ಹೋಗ್ತಾವನಪ್ಪಿ. ಬ್ಯೂಟಿಫುಲ್ ಫ್ಲವರ್ಸ್. ವಾವ್, ಇಲ್ಲಿ ಶೂಟಿಂಗ್ ಮಾಡಿದ್ರೆ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ಟಾಮ್ ಯಾರಿಂದನೇ ಹೋಗ್ತಾನಪ್ಪಿ ಅವನು. ನೋಡ್ದಪ್ಪಿ ನಮ್ಗೂ ನೀವು ಸಂಬಂಧ ಇಲ್ಲ ಅನ್ನೋ ಥರ ಹೋಗ್ತವನೆ. ಸ್ವೆಟ್ರ್ ಹಾಕೊಂಡು ಚಳಿ ಅಂತ ಇದೆ. ನನ್ನ ಪರಿಸ್ಥಿತಿ ಏನಪ್ಪಿ? ಅಪ್ಪಿ ಇಲ್ಲೊಂದು ಹುಡುಗಿ ಯಾವಾಗಲೂ ನಮಗೆ ಕಾಫಿ ಕುಡ್ಕೊಂಡು ಹೊಟ್ಟೆ ಉರಿಸ್ತಾ ಇದ್ರಲ್ಲ, ಅವರಿಲ್ಲ ಅಂಗಡಿ ಮುಚ್ಕೊಂಡು ಹೋಗ್ಬಿಟ್ರವ್ರೆ. ಹೊಟ್ಟೆದ್ದು ಸಿಕ್ಕಾಪಟ್ಟೆ ಹಸ್ವಾಗ್ತಿತ್ತು ಫ್ರೆಂಡ್ಸ್ ನನಗೆ. ಅದಕ್ಕೆ ಬರ್ತಾ ಸ್ವಲ್ಪ ಗೋಲ್ಗಪ್ಪ ಫಸ್ಟ್ ಟೈಮ್ ಪಾರ್ಸಲ್ ತಂದಿದ್ದು. ನನ್ ಗೋಲ್ಗಪ್ಪ ಪಾರ್ಸಲ್ ಕೊಡ್ತಾರ ನಮ್ ಮ್ಯಾಟ್ರೇ ಗೊತ್ತಿಲ್ಲ ಫ್ರೆಂಡ್ಸ್, ಇವತ್ತು ಗೊತ್ತಾಗೈತೆ. ಸುಮ್ನೆ ಕೇಳಿದ್ವಿ, ಕೊಡ್ತೀವಿ ಅಂದ್ರು. ಶಾಕ್ ಆಯ್ತು ನನಗೇನೆ. ಇಷ್ಟಿನ ತಂದು ಮನೇಲಿ ಆರಾಮಾಗಿ ನಿಧಾನ ತಿನ್ಬೋತಿತ್ತಲ್ಲ, ಹಸ್ರ ಬಸನ್ ಯಾಕೆ ತಿಂದೆ ಅಂತೆಲ್ಲ ಗೊತ್ತಾಯ್ತು. ಸ್ಮೆಲ್ಗೆ ಬಂದಿರ್ಬತ್ತೆ. ಅಲ್ಲಿ ತುಂಬಾ ಕ್ಲೀನ್ ಆಗಿ ಮಾಡ್ತಾರೆ ಫ್ರೆಂಡ್ಸ್, ನೀಟಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಅಲ್ಲೇ ತಗೊಂಡಿದ್ದು ಗೋಲ್ಗಪ್ಪ. ಇದನ್ನ ತಿಂದು ಆಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಸರಿಯಾಗಿ. ಎನರ್ಜಿ ಬೂಸ್ಟರ್ ಇದು ನನಗೆ. ಮನೇಲಿ ಮಾಡ್ಕೋಬಹುದು, ಬಟ್ ಪೂರಿ ಅದು ಜಾಸ್ತಿ ಗಟ್ಟಿ ಇರುತ್ತೆ ಫ್ರೆಂಡ್ಸ್, ತಿನ್ನಕ್ಕಾಗಲ್ಲ ಜಾಸ್ತಿ. ಪೂರಿನ ಮನೇಲಿ ಮಾಡ್ಬೋದು. ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಫ್ರೆಂಡ್ಸ್. ನಮ್ಮ ರಾಷ್ಟ್ರೀಯ ಊಟ ಯಾವುದು ಅಂದ್ರೆ ಯಾವ್ದೈತೋ ಗೊತ್ತಿಲ್ಲ. ರಾಗಿ ಮುದ್ದೆ, ನಾಟಿ ಕೋಳಿ ಸಾರು, ಯಾವ್ದೇ ಇದ್ರು ಅದನ್ನೆಲ್ಲ ಸೈಡ್ಗೆ ತೆಗೆದಾಕ್ಬಿಟ್ಟು ಪಾನಿಪುರಿ, ಗೋಲ್ಗಪ್ಪ ಇವೆರಡಕ್ಕೆ ಆ ಸ್ಥಾನ ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದೀನಿ ಫ್ರೆಂಡ್ಸ್. ನಿಮ್ಮ ಹತ್ರ ಕೇಳ್ಕೊಳ್ತಾ ಇದೀನಿ. ನಾವೆಲ್ಲರೂ ಇದಕ್ಕೋಸ್ಕರ ಹೋರಾಡಬೇಕು. ಕೊತ್ತಂಬರಿ ಸೊಪ್ಪು 30 ರೂಪಾಯಿ ಫ್ರೆಂಡ್ಸ್ ಒಂದ್ ಕಟ್ಟು. ಕೆಲವೊಂದ್ ಟೈಮ್ 10 ರೂಪಾಯಿ ಇರ್ತೈತೆ. ಆದ್ರೂ ಕೊತ್ತಂಬರಿ ಸೊಪ್ಪು ಬೇಕೇ ಬೇಕು, ಚೆನ್ನಾಗಿರ್ತೈತೆ. ಇದು ಕೀರೆ ಸೊಪ್ಪು, ದೊಡ್ಡ ಕೀರೆ ಸೊಪ್ಪು.
ಇದು ತರಕ್ ಮೇನ್ ಕಾರಣ ಒಬ್ರು ಸಬ್ಸ್ಕ್ರೈಬರು ಉಪ್ಸಾರ್ ಖಾರ ಮಾಡಿ 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 ಅಂತ ಕೇಳ್ತಿದ್ರಲ್ಲ, ನನ್ಗೂ ತಿನ್ಬೇಕು ಅಂತ ಅನ್ನಿಸ್ಬಿಡ್ತು. ತುಂಬಾ ದಿನ ಆಯ್ತು ಉಪ್ಸಾರ್ ಮಾಡಿ. ಕೀರೆ ಸೊಪ್ಪು ಉಪ್ಸಾರ್ ಅಂತ ಈ ಚಾನಲ್ ಮಾಡಿದಿನೋ ಇಲ್ವಾ ನನಗೆ ನೆನಪಿಲ್ಲ, ಅದಕ್ಕೋಸ್ಕರ ಮಾಡೋಣ ಅನ್ಬಿಟ್ಟು ತಂದೆ ಫ್ರೆಂಡ್ಸ್. ನಾಳೆ ಉಪ್ಸಾರ್ ಚೆನ್ನಾಗಿ ಮಾಡಿ ಮುದ್ದೆ ಮಾಡ್ತಿ ಬಿಡ್ಬೇಕು. ಈರುಳ್ಳಿ 2 ಕೆಜಿ 100 ರೂಪಾಯಿ ಫ್ರೆಂಡ್ಸ್. 100 ರೂಪಾಯಿ ಬರೀ 2 ಕೆಜಿ. ಕೆಲವೊಂದು ಟೈಮು 100 ರೂಪಾಯಿಗೆ 4 ಕೆಜಿ ತರ್ತಿದ್ವಿ. ಚಿನ್ನದ ಬೆಲೆ ಆಗಿದೆ ಈರುಳ್ಳಿ. ಓಕೆ ಫ್ರೆಂಡ್ಸ್, ಈಗ ಕೊತ್ತಂಬರಿ ಬಿಡಿಸಿಡ್ಬೇಕು. ಸೊಪ್ಪನ್ನ ಹಂಗೆ ಇಡ್ತೀನಿ. ನನಗೆ ಆಟೋಮೆಟಿಕ್ ಆಗಿ ಪಾನಿಪುರಿ ತಿಂದ ತಕ್ಷಣ ನನಗೆ ನಿದ್ದೆ ಬರುತ್ತೆ ಫ್ರೆಂಡ್ಸ್, ಅದೇನಂತ ಗೊತ್ತಿಲ್ಲ. ಐ ಥಿಂಕ್ ಪಾನಿಪುರಿ ಒಳಗಡೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕೊಟ್ಟಿದ್ದಾರೆ ಅನ್ಸುತ್ತೆ. ಹಂಗೆಲ್ಲ ಮಾತಾಡಬಾರ್ದು, ಅಂದ್ರೆ ಅದೊಂಥರ ಮೈ ಬಾರ ಆಗ್ಬಿಡುತ್ತಲ್ಲ ಫ್ರೆಂಡ್ಸ್, ಹೊಟ್ಟೆ ತುಂಬದ ಮೇಲೆ ಆ ಥರ ಆಗುತ್ತೆ ನನಗೆ. ಆದ್ರೆ ನನ್ನ ಹೊಟ್ಟೆ ತುಂಬ ಅಂದ್ಬಿಟ್ಟು ಶಿವಕುಮಾರ್ ಹೊಟ್ಟೆನ ಹಸ್ಕೊಂಡು ಮಲಗ್ಸಕ್ಕಾಗಲ್ಲ. ಹೆಂಗೋ ತೂಗುಡ್ಸ್ಕೊಂಡು ನಿದ್ದೆ ಮಾಡ್ಕೊಂಡು ಅಡುಗೆ ಮನೆನ ಮಲ್ಕೊಂಡೆ ಆದ್ರೂ ಅಡುಗೆ ಮಾಡ್ಬಿಡ್ತೀನಿ. ನನ್ಗೆ ಗೊತ್ತು ಫ್ರೆಂಡ್ಸ್, ಈ ಥರ ಪಾನಿಪುರಿ ತಿನ್ನೋದೆಲ್ಲ ಒಳ್ಳೇದಲ್ಲ. ಆದ್ರೆ ನನಗೆ ಜಾಸ್ತಿ ಹಸುವಾಗಿತ್ತು ಫ್ರೆಂಡ್ಸ್. ಬಟ್ಟೆ ಹೋಗ್ತಿದ ತಕ್ಷಣ ಅಡುಗೆ ಮಾಡೋ ಪರಿಸ್ಥಿತಿಯಲ್ಲೂ ಇರಲಿಲ್ಲ. ಜಸ್ಟ್ ಹಂಗೆ ಈರುಳ್ಳಿನೂ ಇರಲಿಲ್ಲ, ಪರಿಸ್ಥಿತಿ ಜೊತೆಗೆ ಈರುಳ್ಳಿನೂ ಇರಲಿಲ್ಲ. ಈರುಳ್ಳಿ ತರಕ್ ಹೋದಲ್ಲ, ಹಂಗೆ ಕಣ್ಣು ಆ ಕಡೆ ಹೋಯ್ತು. ಕಣ್ಣು ಹತ್ರ ಪಾನಿಪುರಿ ಅಂಗಡಿ ಪಕ್ಕದಲ್ಲಿರೋ ಇದು ಮೂಸಂಬಿ ಜ್ಯೂಸ್ಗೆ ಹೋಯ್ತು. ಆಮೇಲೆ ಬೇಡ ಅಂದ್ಬಿಟ್ಟು ಪಾನಿಪುರಿ ಜ್ಯೂಸ್ ಕಡೆ ಹಂಗೆ ಮನ್ಸೋಗಿದ್ ಕಡೆ ಮನ್ಸೋಗ್ಬೇಕು, ನಾನು ಹೋಗ್ಬೇಕು ಅಂದ್ಬಿಟ್ಟು ಹೋಗ್ಬಿಟ್ಟೆ. ಅದಕ್ಕೆ ಹಾಫ್ ಪ್ಲೇಟ್ ಪಾನಿಪುರಿ ತಗೊಬಂದೆ ಫ್ರೆಂಡ್ಸ್. ಸ್ವಲ್ಪನೇ, ಹೊಟ್ಟೆ ತುಂಬಲಿಲ್ಲ, ಹಿಂಗೋ ಅಡ್ಜಸ್ಟ್ ಆಯ್ತು. ಈ ತರ ಆರೋಗ್ಯಕ್ಕೆ ಒಳ್ಳೇದಲ್ಲದೆ ಇರೋ ಐಟಮ್ಸ್ನ ತಿನ್ಬೇಕು, ಕಡಿಮೆ ತಿನ್ಬೇಕು, ಹೊಟ್ಟೆ ತುಂಬಾ ತಿನ್ಬಾರ್ದು. ಇದನ್ನ ಅರ್ಥ ಮಾಡ್ಕೊಂಡು ಒಂದ್ ಸ್ವಲ್ಪ ತಗೊಂಡು ತಿನ್ಬಿಟ್ಟು ಬಂದೆ ಫ್ರೆಂಡ್ಸ್. ಹಿಂದೆನೇ ಅಡುಗೆಗೂ ರೆಡಿ ಮಾಡ್ಕೊಬಿಟ್ಟೆ. ಮೊಟ್ಟೆ ಸಾಂಬಾರು ಮಾಡೋಣ ಅನ್ಕೊಂಡೆ. ರುಬ್ದೇನೆ ಮಾಡೋದು. ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಕೊತ್ತಂಬರಿ, ಮೊಟ್ಟೆ ಇವಿಷ್ಟು ತಗೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರುಬ್ಬಿ ಮಾಡ್ತಾ ಇಲ್ಲ, ರುಬ್ದೇ ಮಾಡೋದಲ್ವ, ಅದಕ್ಕೆ 2 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಪಲಾವ್ ಎಲೆ ಹಾಕ್ಕೊಂಡೆ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ರುಬ್ದೇ ಮಾಡದೇ ಇದ್ದಾಗ ಈ ಥರ ಚಕ್ಕೆ ಲವಂಗನ ಒಗ್ಗರಣೆಗೆ ಹಾಕೋಬಿಟ್ರೆ ನಾವು ಹೆಂಗೆ ರುಬ್ಬಿ ಮಾಡಿರ್ತೀವಿ ಚಿಕನ್ ಸಾಂಬಾರ್ಗೆ, ಅದಕ್ಕೆಲ್ಲ ಆ ಥರ ಫ್ಲೇವರ್ ಬರುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದನ್ನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ 2 ಟೊಮೊಟೊ ಹಾಕ್ಕೋಬೇಕು. ನಾನೊಂಥರ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ ಇವತ್ತು, ಅನ್ಕೊಳ್ದೆ ಮಾಡ್ತಿರೋ ರೆಸಿಪಿ ಇದು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಹಂಗಲ್ಲ, ಟೊಮೊಟೊ ಹಾಕಿದ್ಮೇಲೆ ಉಪ್ಪು ಹಾಕಿದ್ರೇ ಬೇಗ ಸಾಫ್ಟ್ ಆಗ್ತೈತೆ. ಈ ಥರ ಚೆನ್ನಾಗಿ ಸಾಫ್ಟ್ ಆದಮೇಲೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಸೌಟಲ್ಲೇನೆ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಅರಿಶಿನ, ಗರಂ ಮಸಾಲ ಇದ್ರೂ ಹಾಕ್ಕೋಬೋದು. ಗರಂ ಮಸಾಲ ಖಾಲಿಯಾಗಿದೆ. ಇಷ್ಟೇ ಮಸಾಲದಲ್ಲೇ ಸಾಂಬಾರು ಮಾಡ್ತಾಯಿದ್ದೀನಿ. ಇದನ್ನಿಷ್ಟನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು 1-2 ನಿಮಿಷ. ಮೇಲೆ ಎಣ್ಣೆ ತೇಲಿ ಬರ್ತಿತ್ತಲ್ಲ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಂಡ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರ್ತಿದೆ ಅಂತ. ನಮಗೆ ಅರ್ಜೆಂಟಾಗಿ ಮೊಟ್ಟೆ ಸಾಂಬಾರು ತಿನ್ನಬೇಕು ಅನ್ನಿಸ್ತೈತೆ, ಆದರೆ ಮಸಾಲೆ ರುಬ್ಕೊಳ್ಳೋಕ್ಕೆಲ್ಲ ಬೋರ್ ಆಗ್ತೈತೆ. ಆವಾಗ ಈ ಥರ ರೆಸಿಪಿ ಟ್ರೈ ಮಾಡ್ಬೋದು, ಸೂಪರಾಗಿ ಬರುತ್ತೆ. ಇದೊಂದು ಸ್ವಲ್ಪ ಕುದಿದಾದ್ಮೇಲೆ ಆಮೇಲೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗೊಜ್ಜು ಥರನೇ ಮಾಡ್ಕೊಳ್ತಾ ಇದ್ದೀನಿ. ಮೊಟ್ಟೆ ಸಾಂಬಾರು 1 ಟೈಮ್ ಮಾಡ್ಕೋತಿರೋದು, ಹಂಗಾಗಿ ಇದು ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಆಮೇಲೆ ಮೊಟ್ಟೆ ಹೊಡೆದು ಹಾಕ್ಕೊಳ್ತಾ ಇದ್ದೀನಿ. ಅದು ಬೇರೆ ಹೊಸ್ದಾಗಿ ಕೊತ್ತಂಬರಿ ಸೊಪ್ಪು ತಂದಿದ್ದಲ್ಲ, ಕೊತ್ತಂಬರಿ ಸೊಪ್ಪು ತಂದು ಸ್ಟಾರ್ಟಿಂಗಲ್ಲಿ ಜಾಸ್ತಿ ಸೊಪ್ಪು ಹಾಕ್ಕೊಳ್ತೀನಿ, ಖಾಲಿ ಆಗ್ತಾ ಬಂದಾಗ ಸ್ವಲ್ಪ ಹಾಕ್ಕೊಳ್ತೀನಿ. ಈ ಥರ ಮೊಟ್ಟೆಲಿ ಹಾಕಿ ಮುಚ್ಚಿ 1-2 ನಿಮಿಷ ಬಿಟ್ಟು ಆಮೇಲೆ ಉಲ್ಟಾ ಮಾಡ್ಕೋಬೇಕು. ಅದೊಂದು ಸ್ವಲ್ಪ ಬೆಂದ್ಮೇಲೆ ಉಲ್ಟಾ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡೋಕೆ ಹೋಗ್ಬಾರ್ದು. ನಮಗೆ ಮೊಟ್ಟೆನೇ ಸಿಗಬೇಕು ಅಂದರೆ ಈ ಥರ ಉಲ್ಟಾ ಮಾಡಿ ಆಮೇಲೆ 2 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಹೆಂಗೂ ಕೊತ್ತಂಬರಿ ಸೊಪ್ಪು ಇದೆಯಲ್ಲ, ಲಾಸ್ಟಲ್ಲೂ 1-2 ಸ್ವಲ್ಪ ಹಾಕ್ಕೊಂಡೆ. ಇಷ್ಟೇ ಸಾಂಬಾರು ರೆಡಿ. ಸಿಂಪಲ್ ಮೊಟ್ಟೆ ಸಾಂಬಾರು ಮುದ್ದೆ ರೆಡಿ ಫ್ರೆಂಡ್ಸ್. ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ 1 ಟೈಮ್ಗೆ ಆಗೋಷ್ಟು. ಟೇಸ್ಟ್ ಹೇಳ, ಮೊಟ್ಟೆ ಬೇಯಿಸ್ದಂಗೆ ಇರ್ತೈತೆ ಒಳಗೇನು. ಮೊಟ್ಟೆ ಇದು ಓಪನ್ ಮಾಡಿ ತೋರಿಸು. ಇದು ಒಳಗೆ ಮೊಟ್ಟೆನು ನೋಡಿ ಫ್ರೆಂಡ್ಸ್, ಒಳಗೆ ಇದು ಹಂಗೆ ಇರ್ತೈತೆ, ಸೇಮ್ ಬೇಯಿಸಿ ಹಾಕಿರೋ ಥರನೇ. ಚೆನ್ನಾಯ್ತು ಸಾರು. ಓಕೆ ಫ್ರೆಂಡ್ಸ್, ನಾನೊಂದು ಸ್ವಲ್ಪ ಊಟ ಮಾಡ್ತೀನಿ. ಈಗ ವಿಶಿಂಗ್ ಟೈಮ್. ಇವತ್ತು ಜಾಸ್ತಿ ಜನ ವಿಶ್ ಮಾಡೋದೈತೆ. ಜ್ಯೋತಿ ಮಹಾದೇವ್ ಪಾಟೀಲ್ ಸಿಸ್ಟರ್, ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಅನಿಕೇತ್, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಶ್ರುತಿ ಸಿಸ್ಟರ್, ಚಿತ್ರದುರ್ಗ, ಹಾಯ್. ಹಾಯ್. ಸಮೃದ್ಧಿ ಶ್ರೀಕಾಂತ್, ಮಹಾರಾಷ್ಟ್ರ, ಹಾಯ್. ಹಾಯ್. ಚೈತನ್ಯ ಶಯಾನ್, ಹಾಯ್. ಹಾಯ್. ಅಮಿತ್, ಹಾಯ್. ನಿಮ್ ಪೂಜಾ ಅವರು ವಿಶ್ ಮಾಡಕ್ ಹೇಳಿದ್ದು. ಹಾಯ್. ಸುಮಿತ್ರಾ ಸಿಸ್ಟರ್, ಹಾಯ್. ಹಾಯ್. ಮಂಜುನಾಥ್ ಅವರೇ, ಹಾಯ್. ಹಾಯ್. ನಿಮ್ ವೈಫ್ ವಿಶ್ ಮಾಡಕ್ ಹೇಳಿದ್ದು. ಜ್ಯೋತಿ ಸಿಸ್ಟರ್, ಹಾಸನ್, ಹಾಯ್. ಹಾಯ್. ಶ್ರುತಿ ಸುರೇಶ್ ಸಿಸ್ಟರ್, ಹಾಯ್. ಹಾಯ್. ಅಶ್ವಿನಿ ಅವರು ಬಿಜಾಪುರ್, ಉತ್ತರ ಕರ್ನಾಟಕ, ಹಾಯ್ ಸಿಸ್ಟರ್. ಹಾಯ್ ಉತ್ತರ ಕರ್ನಾಟಕ. ಹಾಯ್.
ಅಭಿನೇತ್ರಿ ಲೇಖಿನ ಅವ್ರದ್ದು 26ಕ್ಕೆ ಬರ್ತಡೆ. ಹ್ಯಾಪಿ ಬರ್ತಡೆ. ವಿಶ್ವ ಹ್ಯಾಪಿ ಬರ್ತಡೆ. ಸವಿತಾ ತಲ್ವಾರ್ ಅವ್ರದ್ದು 27ಕ್ಕೆ ಬರ್ತಡೆ. ವಿಶ್ವ ಹ್ಯಾಪಿ ಬರ್ತಡೆ ಸಿಸ್ಟರ್. ವಿಶ್ವ ಹ್ಯಾಪಿ ಬರ್ತಡೆ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಸೆಂಡ್ ಅವ್ರಿಗೆ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್. ಬಾಯ್. ಗುಡ್ ನೈಟ್.